ಗುರುಗಳ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಸರ್ವರಿಗೂ ನಮಸ್ಕಾರಗಳು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. We had stopped at 46th shloka, second chapter last time. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುದೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಇಲ್ಲಿಗೆ ನಿಂತಿತ್ತು. ಇನ್ನು 47ನೇ ಶ್ಲೋಕದಿಂದ ಇವತ್ತಿನ ವ್ಯಾಖ್ಯಾನ ಪ್ರಾರಂಭಕ್ಕೆ ಮೊದಲು ಒಂದು ವಿಶೇಷ ಇವತ್ತಿನ ದಿನದ ಮಹತ್ವ ಏನು ಅಂತ ಈಗ ತಾನೇ ಗುರುಗಳ ಹತ್ರ ಮಾತಾಡ್ತಾ ಇದ್ದಾಗ ಪ್ರಸ್ತಾಪ ಆಯಿತು. ಸಾಧಾರಣವಾಗಿ ನಮಗೆ ಗೊತ್ತಿಲ್ಲದೆ ಇರಲಿ ಕೆಲವು ದಿನಗಳನ್ನು ಪರ್ವ ದಿನಗಳು ಅಂತ ಹೇಳ್ತಾರೆ. ಸರ್ಟನ್ ಡೇಸ್ ಫ್ರಮ್ ದಿ ಪಾಯಿಂಟ್ ಆಫ್ ಅವರ್ ನ್ಯಾಚುರಲ್ ರಿಚುವಲಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಆಲ್ಸೋ ಟು ರಿಮೆಂಬರ್ ದ ಗ್ರೇಟ್ ಮಹಾತ್ಮನ್ಸ್ ವಿ ಅಬ್ಸರ್ವ್ ಸರ್ಟನ್ ಡೇಸ್ ಆರ್ ವೆರಿ ಸ್ಪೆಷಲ್ ಡೇಸ್. ಸೊ ಟುಡೇ ಈಸ್ ಆಲ್ಸೋ ಎ ವೆರಿ ಸ್ಪೆಷಲ್ ಡೇ because for two reasons. One is today is Jayanti, Janma Dinotsava of Acharya Shankara Bhagavatpada, Vaishaka Shuddha Panchami. Today is Shankara Jayanti, very important, very auspicious day. Acharya entered in the human body, human form on this day to the earth. That is what Shiva Rahasya speaks about. Similarly, Acharya Ramanuja Jayanti is also today. So we are fortunate to remember the two great Acharyas so that their blessings always let be on us. With that point of view, we are starting today, being a very special day, very auspicious day. The next 47th shloka, Karmanyeva Adhikarats. Lot of commentaries are there. All Vyakhyanakaras, Vagyayakaras, all Acharyas so far have explained extensively about this shloka. All great Mahatmans have given so much exhaustive explanation on this one shloka. This shloka appears to be in the second chapter. It actually gives out the entire inner meaning of Nishkama Karma Yoga. That's what just now our Gurudev was talking about this. When I referred this that we are starting from today with your permission and with your grace, then he said the same thing. ಈ ಶ್ಲೋಕದಲ್ಲಿ ಕರ್ಮ ಸಿದ್ಧಾಂತದ ಮೂಲ ರಹಸ್ಯವಾದಂತಹ ಕರ್ಮಯೋಗ ಅಥವಾ ನಿಷ್ಕಾಮ ಕರ್ಮಯೋಗ, ನಿಜವಾದ ಅರ್ಥದಲ್ಲಿ ಕರ್ಮಯೋಗ ಅಂದರೆ ನಿಷ್ಕಾಮ ಭಾವದಿಂದ ಮಾಡತಕ್ಕಂಥದ್ದು ಅಂತ ಅರ್ಥ. ಈಶ್ವರನ ಪ್ರೀತಿಗೋಸ್ಕರ, ಭಗವಂತನ ಪ್ರೀತಿಗೋಸ್ಕರ ಮಾಡತಕ್ಕಂಥದ್ದು ಅಂತ ಅರ್ಥ. ಅದು ನಿಷ್ಕಾಮ ಭಾವ. ಡ್ಯೂಟಿ ಫಾರ್ ಡ್ಯೂಟಿ ಸೇಕ್, ಅವರ್ ಆಕ್ಷನ್ಸ್ ಆರ್ ಟು ಬಿ ಡನ್ ವಿತ್ ದ ಇಂಟೆನ್ಷನ್ ದಟ್ ಆಲ್ ದೀಸ್ ಥಿಂಗ್ಸ್ ಆರ್ ಡನ್ ಬೈ ಲಾರ್ಡ್ ಹಿಮ್ಸೆಲ್ಫ್ ಸಿಟ್ಟಿಂಗ್ ಇನ್ ಮೈ ಹಾರ್ಟ್. ಆಲ್ ಆಕ್ಷನ್ಸ್ ಫ್ರಮ್ ದಿಸ್ ಬಾಡಿ ಐ ಆಮ್ ನಾಟ್ ಡೂಯಿಂಗ್. ದಟ್ ಈಗೋ ಫ್ಯಾಕ್ಟರ್ ಶುಡ್ ಗೋ ಅವೇ. I am doing this, I am doing that. If that point I do, it becomes ordinary action. ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವದಿಂದ ಮಾಡತಕ್ಕಂಥ ಎಲ್ಲ ಕೆಲಸಗಳು ಬರೀ ಕರ್ಮಗಳು ಅಂತ ಅನಿಸ್ಕೊಳ್ಳುತ್ತೆ ಹೊರತು ಕರ್ಮಯೋಗ ಅಂತ ಅನಿಸ್ಕೊಳ್ಳಲ್ಲ. ಗುರುದೇವರು ಅದನ್ನೇ ಹೇಳೋದು. ನಾವು ಮಾಡುವ ಎಲ್ಲ ಕರ್ಮಗಳು ಕರ್ಮಯೋಗ ಆಗೋದಿಲ್ಲ. ಆಲ್ ಅವರ್ ಆಕ್ಷನ್ಸ್ ವಿಲ್ ನಾಟ್ ಫಾಲ್ ಅಂಡರ್ ದ ಕ್ಯಾಟಗರಿ ಆಫ್ ಕರ್ಮಯೋಗ. ಓನ್ಲಿ ವೆನ್ ಇಟ್ ಈಸ್ ಡನ್ with the pure intention that God is behind all these actions. I am not doing.
He is making me, and all the actions, the rewards or the fruits, let I submit to God only. ಕೇವಲ ಈಶ್ವರ ಅರ್ಪಣ ಬುದ್ಧಿಯಿಂದ, ಪರಮಾತ್ಮ ನಿನಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನೋ ಭಾವದಿಂದ, ಈ ಕೆಲಸವನ್ನು ಮಾಡಿದರೆ ನನಗೆ ಅದು ಬರುತ್ತೆ, ಈ ಕೆಲಸವನ್ನು ಮಾಡಿದರೆ ಈ ಒಂದು ಒಳ್ಳೆಯದಾಗತ್ತೆ ಅನ್ನೋ ಭಾವ ಅಲ್ಲ. ಪರಮಾತ್ಮ ನಿನ್ನ ಸಂಕಲ್ಪದಂಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ, ಈ ಭಾವದಿಂದ ಮಾಡಿದರೆ ಅದರಿಂದ ಬರ್ತಕ್ಕಂಥ ಯಾವುದೇ ಸುಖ ದುಃಖ ಇರಲಿ, ಲಾಭ ನಷ್ಟ ಇರಲಿ, ಪಾಪ ಪುಣ್ಯ ಇರಲಿ, ಅದೆಲ್ಲವೂ ನಿನಗೆ ಸೇರಿದ್ದು ಪರಮಾತ್ಮ. ನಾನು ಮಾಡತಕ್ಕಂತಹ ಕರ್ಮಗಳು ಪ್ರಾರಬ್ಧದಿಂದ ದೇಹ ಬಂದಿರೋದ್ರಿಂದ, ದೇಹ ಇರೋ ತನಕ, ಈ ಶರೀರ ಇರೋ ತನಕ, ಮರಣ ಹೊಂದೋ ತನಕ ಕರ್ಮವಿಲ್ಲದೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ಭಗವಂತ ಮುಂದೆ ಹೇಳ್ತಾನೆ. ಒಂದು ಕ್ಷಣವೂ ನೀವು ನಿಶ್ಚಯ ಮಾಡಿಕೊಂಡ್ರೂ ಸಹ ಕರ್ಮ ಇಲ್ಲದೆ ನಾನು ಸುಮ್ಮನೆ ಕೂತ್ಕೊಳ್ತೇನೆ ಅಂತ ನೀವು ಮನಸ್ಸಿನಲ್ಲೇ ಲೆಕ್ಕ ಹಾಕ್ಕೊಂಡು ಕೂತ್ಕೊಂಡ್ರೂ ಸಹ ಕೂಡ್ಲಿಕ್ಕೆ ಆಗಲ್ಲ. ಲೇಟರ್ ಲಾರ್ಡ್ ಸೇಸ್ ಇನ್ ದ ನೆಕ್ಸ್ಟ್ ಚಾಪ್ಟರ್ಸ್, even if you decide and you want to sit without doing any action, that is, even if you decide to be in the actionless state, akarmana, akarma sthiti, even if you decide, it cannot happen, because till death of the body cannot remain without doing any action. It has to perform. ಬಾಡಿ ಅಂದರೆ ಇಲ್ಲಿ ದೇಹ ಅಂದರೆ ಪರಮಾತ್ಮ ಹೇಳ್ತಾ ಇರೋದು ಏನು ಅಂತಂದರೆ, ಮುಂದೆ ಮನಸ್ಸು ಸೇರಿಕೊಳ್ಳುತ್ತದೆ. ಆಕ್ಷನ್ಸ್ ಆರ್ ಮೆನಿಫೋಲ್ಡ್. ವಾಟ್ ವಿ ಡೂ ಫ್ರಮ್ ದಿ ಬಾಡಿ ಫಿಸಿಕಲಿ ಆಸ್ ಅಬ್ಸರ್ವ್ಡ್ ಬೈ ಅದರ್ಸ್, ಫಿಸಿಕಲ್ ಆಕ್ಷನ್ಸ್. ದೇಹದಿಂದ ಮಾಡತಕ್ಕಂಥ ಶಾರೀರಿಕ ಕರ್ಮಗಳು ಬೇರೆಯವರು ನೋಡ್ತಾರೆ. ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಬೇರೆಯವರು ಏನು ತಿಳ್ಕೊಳ್ತಾರೆ ಅಂದರೆ, ಈ ವ್ಯಕ್ತಿ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾನೆ, he is sitting quietly as others observe. This is the body action. ಆದರೆ ಮಾನಸಿಕ ಕರ್ಮಗಳಿದೆಯಲ್ಲ, ಅದು ಅಷ್ಟೇ ಮುಖ್ಯ ಅಂತ ಪರಮಾತ್ಮ ಹೇಳ್ತಾರೆ. ಮೆಂಟಲ್ ಆಕ್ಟಿವಿಟಿ ಇಸ್ ಆಲ್ಸೋ ಕರ್ಮ. ಮೆಂಟಲ್ ಆಕ್ಟಿವಿಟಿ ಇಸ್ ಆಲ್ಸೋ ಕರ್ಮ ಅಂದರೆ ಥಾಟ್ಸ್. ಇಫ್ ಅಕಾರ್ಡಿಂಗ್ ಟು ಮೈ ಡಿಸೈರ್ಸ್, ಅಕಾರ್ಡಿಂಗ್ ಟು ವಾಸನಾಸ್, ಅಕಾರ್ಡಿಂಗ್ ಟು ಇಂಪ್ರೆಷನ್ಸ್ ಲೇಟೆಂಟ್ ಇನ್ ಮೈ ಮೈಂಡ್, ಪೂರ್ವ ಸಂಸ್ಕಾರದಿಂದ ಬಂದಿರತಕ್ಕಂತಹ ವಾಸನೆಗಳು, ಅದರ ಪ್ರಭಾವದಿಂದ ನಾನು ಮನಸ್ಸು ಏನೋ ಯೋಚನೆ ಮಾಡ್ತಾ ಇರುತ್ತೆ. ನೋಡ್ಲಿಕ್ಕೆ ಸುಮ್ಮನೆ ಕೂತಿದ್ದೇನೆ ಅಂದ್ರೂ ಸಹ ಮನಸ್ಸು ಯೋಚನೆ ಮಾಡ್ತಾ, ಅದು ಕರ್ಮವೇ. ಅಥವಾ ನಾನು ಸುಮ್ಮನೆ ಕೂತ್ಕೊಂಡಿದ್ದೇನೆ, ನಾನು ಏನೂ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಭಾವ ಬಂದರೆ ಅದು ಒಂದು ಕರ್ಮವೇ. ನಾನೇನೂ ಮಾಡ್ತಾ ಇಲ್ಲ ಅನ್ನೋದು ಒಂದು ಕರ್ಮವೇ. ಸಿ, ಇಫ್ ಐ ಗೋ ಆನ್ ಥಿಂಕಿಂಗ್ ದಟ್ ಐ ಆಮ್ ನಾಟ್ ಡೂಯಿಂಗ್ ಎನಿ ವರ್ಕ್, I am sitting silent. If I start thinking only that point, even that becomes a bandhana. That also becomes a bondage. Because ultimately point ಏನಂದ್ರೆ, all our actions, they have to bear the fruit. All actions, they ultimately end up with the fruits, rewards or punishment. ಪ್ರತಿಯೊಂದು ಕರ್ಮಕ್ಕೂ ಒಂದು ಫಲ ಇದೆ, ಅದನ್ನು ಕರ್ಮ ಫಲ. ಆ ಫಲ ಅನುಭವಿಸಲೇಬೇಕು ನಾವು. ಫಲ ಅನುಭವಿಸೋದ್ರಿಂದನೇ, ಅದು ಉಳಿಯೋದ್ರಿಂದನೇ ಮತ್ತೆ ಮುಂದಿನ ಜನ್ಮ. ಸೊ ಅಲ್ಟಿಮೇಟ್ಲಿ ಕರ್ಮ ಲೀಡ್ಸ್ ಟು ಬಾಂಡೇಜ್ ಅಂದರೆ ಇಟ್ ಮೀನ್ಸ್ ದ ಸೇಮ್ ಥಿಂಗ್. ಬಾಂಡೇಜ್ ಮೀನ್ಸ್ ವಿ ಆರ್ ಬೌಂಡ್ ಟು ರಿಸೀವ್ ದ ರಿವಾರ್ಡ್ಸ್ ಆಫ್ ದ ಕರ್ಮ ವಾಟ್ ವಿ ಡೂ ನೌ ಇನ್ ದ ನೆಕ್ಸ್ಟ್ ಬರ್ತ್, ಆರ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಬರ್ತ್. ಸೊ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ನೌ ದಿ ಗುಡ್ ಥಿಂಗ್ಸ್ ಅಂಡ್ ದ ಬ್ಯಾಡ್ ಥಿಂಗ್ಸ್. ಈ ಜೀವನದಲ್ಲಿ ನಾವು ಮರಣ ಹೊಂದೋ ತನಕ ಬರ್ತಕ್ಕಂತಹ ಅನುಕೂಲ ಪರಿಸ್ಥಿತಿಗಳು, ಸುಖಕರ ಪರಿಸ್ಥಿತಿಗಳು, ಪ್ರತಿಕೂಲ ಪರಿಸ್ಥಿತಿಗಳು, ಅಂದರೆ ನಮಗೆ ಇಷ್ಟ ಇಲ್ಲದೆ ಇರತಕ್ಕಂತಹ ದುಃಖಮಯ ಸನ್ನಿವೇಶಗಳು, ಇವೆಲ್ಲದಕ್ಕೂ ಯಾರು ಕಾರಣ ಅಂದರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳೇ ಕಾರಣ. ಅಂದರೆ ನಮ್ಮ ಕರ್ಮಕ್ಕೆ ನಾವೇ ಹೊಣೆ. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ವಿ ಹ್ಯಾವ್ ಡನ್. ಇಫ್ ಐ ಆಮ್ ಎಂಜಾಯಿಂಗ್ ಟುಡೇ ವರ್ಲ್ಡ್ಲಿ ಲೈಫ್, ವರ್ಲ್ಡ್ಲಿ ಪ್ಲೆಜರ್ಸ್, no extra crisis, no extra problems, lot of wealth accumulated in my life, andre I am responsible for that in the previous birth. If I am always having suffering and pain, no pleasures at all in this life, andre crisis after crisis I am facing, andre normally most of us will put the question, why me only? ಭಗವಂತ, ನನಗೆ ಯಾಕಪ್ಪ ಈ ದುಃಖ ಬರ್ತಾ ಇದೆ, ನನಗೆ ಯಾಕೆ ಕಷ್ಟ ಬರ್ತಾ ಇದೆ,
ಎಲ್ಲರೂ ಸುಖವಾಗಿದ್ದಾರೆ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಎಲ್ಲರೂ ಎಷ್ಟು ಆರಾಮಾಗಿದ್ದಾರಲ್ಲೇ, ನಾನು ಇಷ್ಟು ತೊಂದರೆ ಪಡ್ತಾ ಇದ್ದೀನಲ್ಲಪ್ಪ, ನನಗೆ ಯಾಕೆ ಈ ಹಣದ ತೊಂದರೆ ಬಂದಿದೆ, ನನಗೆ ಯಾಕೆ ಈ ವ್ಯಾಪಾರದ ತೊಂದರೆ ಬಂದಿದೆ, ನನಗೆ ಯಾಕೆ ಹಣ ಬರ್ತಾ ಇಲ್ಲ, ನನಗೆ ಯಾಕೆ ಮೇಲಿಂದ ಮೇಲೆ ಕಷ್ಟ ಬರ್ತಾ ಇದೆ, ಮನಸ್ಸು ಇದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಯಾರು ಕಾರಣ? ಬೇರೆಯವರಲ್ಲ, ನಾವೇ ಕಾರಣ. ಈ ಎಲ್ಲ ಭಾವಗಳೇನಿದೆಯಲ್ಲ, ಕರ್ಮ ಸಿದ್ಧಾಂತದ ಮೂಲ ನಿಯಮಗಳು, ಆ ಮೂಲ ನಿಯಮಗಳು, ದಿ ಮಿಸ್ಟರಿ and the secret of karma siddhanta, that comes here. In fact, Bala Gangadhar Tilak, one of the authorities on Vedas at that time, please remember Bala Gangadhar Tilak is known in our history as the greatest freedom fighter. Bala Gangadhar Tilak of Maharashtra, contemporary of Sri Mahatma Gandhi, is known to be a greatest freedom fighter. Only that part we know in the history books. The other part is not known. He was one of the greatest authorities on Veda. Vedadhyayana Sampanna, Mahashastrajna, Mahavagmi, Ellavannu Tilkondavaru. And he wrote such a wonderful commentary on Bhagavad Gita. Bala Gangadhar Tilak has written a wonderful commentary on Bhagavad Gita. In fact, during his lifetime, I am referring around somewhere between 1901 to 1910, during that period. I don't exactly remember the year. During that period, with all great reverence and bhakti, Bala Gangadhar Tilak gave the copy of the commentary he has written on Bhagavad Gita to Shirdi Sai Maharaj. And he says in his commentary on this shloka that this shloka is the most important shloka which contains the entire Karma Yoga Rahasya. The secret of Karma Yoga is in this shloka in 4 sutras. So this is the shloka we are starting today. Much acclaimed shloka. All Mahatmans, including our Gurudev, all Jnanis have commented so beautifully. There is nothing to say anything more. Only we have to recollect what our great acharyas have said on this shloka. Mahatmar ಏನು ಹೇಳಿದ್ದಾರೆ ಅದು ಮುಖ್ಯ ನಮಗೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾ ತೇ ಸಂಗೋಸ್ತ್ವ ಕರ್ಮಣಿ ಸಂಗೋಸ್ತ್ವ ಕರ್ಮಣಿ ಸಂಗಃ ಅಸ್ತು ಅಕರ್ಮಣಿ ಸಂಗಃ ಅಸ್ತು ಅಕರ್ಮಣಿ ಅಕರ್ಮಣಿ कर्मण्येव अधिकारस्ते मा फलेषु कदाचन मा कर्मफल हेतुर्भो मा ते संगः अस्तु अकर्मणि संगोस्त्व कर्मणि. So, Lord is speaking on this to Arjuna, that is to the mankind. Now what he said in the previous 3-4 shlokas, he was talking about the Jnanakanda of Vedas. He was talking about Upanishads. He was talking about the real Sankhya Buddhi, the real Sankhya Nishtha as found in Upanishads. He was saying that Karmakanda of the Veda doesn't lead to the liberation by only doing karmas as given in Vedas. It will not lead to liberation, but understanding Jnana or understanding Upanishad, going deeper into Upanishads by the Guru's grace, by Shravana and Manana, then you will reach liberation. So he was extolling the Upanishad part. ಜ್ಞಾನಕಾಂಡವನ್ನು ಹೊಗಳ್ತಾ ಇದ್ದ ಭಗವಂತ ಈಗ ಏನು ಹೇಳ್ತಾ ಇದ್ದಾನೆ, ಮೊದಲು in the introduction this point has come. When you start reading Bhagavad Gita, trying to know the meaning of Bhagavad Gita verses, shlokas, suddenly what happens? You must concentrate on what is being told now. When you are following the meaning, what happens? Lord is emphasizing one point now. Suddenly, without reason, without giving you any clue, he will shift to another point.
ಇದುವರೆಗೂ ಜ್ಞಾನಕಾಂಡದ ಮಹತ್ವ, ಉಪನಿಷತ್ ಮಹತ್ವವನ್ನು ಹೇಳ್ತಾ ಇದ್ದ ಪರಮಾತ್ಮ, ಜ್ಞಾನ ನಿಷ್ಠೆ ಬಗ್ಗೆ ಹೇಳ್ತಾ ಇದ್ದ ಪರಮಾತ್ಮ, ಈಗ ಇದ್ದಕ್ಕಿದ್ದ ಹಾಗೆ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ, ಆ ಪಾಯಿಂಟ್ ಅಲ್ಲಿಗೆ ನಿಂತು ಹೋಯಿತು. ಉಪನಿಷತ್ತು ಸಾಂಖ್ಯನಿಷ್ಠೆ, ಜ್ಞಾನನಿಷ್ಠೆ, ಆಫ್ಟರ್ ಎಕ್ಸ್ಪ್ಲೈನಿಂಗ್, ಎಕ್ಸ್ಟೋಲಿಂಗ್ ದ ವರ್ಚ್ಯೂಸ್, now suddenly he is saying, look Arjuna, do the action, do the karma. Karma is important. You have got right to do the karma. You cannot remain without doing karma. Every human being, every living animal has to do its allotted karmas. So you have got every right. Your right is for the karma only. You have got every right and you have to do it. You cannot sit without doing any action. So you have got every right to perform the allotted actions as an individual or a jivatma. ಪ್ರತಿಯೊಂದು ಪ್ರಾಣಿಗೂ ಅವರವರ ಭಾವಕ್ಕೆ ತಕ್ಕ ಹಾಗೆ ಕರ್ಮಗಳನ್ನು ಮಾಡ್ತಾ ಇರಬೇಕು. ಮನುಷ್ಯನಾದವನಿಗೆ ನಿನಗೆ ಕರ್ಮಗಳು ಮಾಡಲಿಕ್ಕೆ ಅಧಿಕಾರ ಇದೆ ಹೊರತು, ಆ ಕರ್ಮಗಳನ್ನು ಮಾಡಿದ ಮೇಲೆ ಅದರ ಫಲದ ಬಗ್ಗೆ ಏನಪ್ಪ ಫಲ ಬರುತ್ತೆ ಅದರ ಬಗ್ಗೆ ಯೋಚನೆ ಮಾಡೋ ಅಧಿಕಾರ ನಿನಗಿಲ್ಲ. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ. ಯು ಹ್ಯಾವ್ ನೋ ರೈಟ್, ಯು ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ರೈಟ್ ರಿಗಾರ್ಡಿಂಗ್ ದ ಫ್ರೂಟ್ಸ್ ಆಫ್ ದ ಆಕ್ಷನ್. ಯು ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಪರ್ಫಾರ್ಮ್ ದಿ ಆಕ್ಷನ್. ದಟ್ ಇಸ್ ವಾಟ್ ಲಾರ್ಡ್ ಇಸ್ ಇಂಟಿಂಗ್. ಸಿ, ಮಾ ಕರ್ಮ ಫಲ ಹೇತು ಭೂ. ಸೊ ಯು ಆಲ್ಸೋ ಡೋಂಟ್ ಬಿಕಮ್ ಎ ರೀಸನ್ ಆರ್ ಎ ಕಾಸ್ ಫಾರ್ ದ ರಿವಾರ್ಡ್. ಅಂದ್ರೆ ಅರ್ಥ ಏನು? ನೀನು ಕೆಲಸವನ್ನು ಮಾಡು, ನಿನ್ನ ಕರ್ಮವನ್ನು ಮಾಡು, ಅದರ ಫಲದ ಬಗ್ಗೆ ಆಸೆ ಪಡಬೇಡ, ಹಾಗೆ ಆ ಫಲಕ್ಕೆ ನೀನು ಕಾರಣ ಆಗಬೇಡ. ಡೋಂಟ್ ಬಿ ಎ ರೀಸನ್ ಫಾರ್ ದಟ್. ಅಂದರೆ ವಾಟ್ ಡಸ್ ಇಟ್ ಮೀನ್? ಫೋರ್ತ್ ಪಾಯಿಂಟ್, ಮಾತೆ ಸಂಗಃ ಅಸ್ತು ಅಕರ್ಮಣಿ. ಇನ್ ಅಡಿಷನ್ ಟು ದಿಸ್, ಲೆಟ್ ದೇರ್ ಬಿ ನೋ ಇನ್ಆಕ್ಷನ್ ಇನ್ ಯು. ದಟ್ ಮೀನ್ಸ್ you don't sit without action at all. Let your mind be always active. Let you always do the karma. Don't sit without karma. ನಿನಗೆ ಅಕರ್ಮದಲ್ಲೂ ಬುದ್ಧಿ ಆಗದೆ ಇರಲಿ, ಬುದ್ಧಿ ಉಂಟಾಗದೇ ಇರಲಿ, ಆಸಕ್ತಿ ಉಂಟಾಗದೇ ಇರಲಿ. ಸೊ ಇಲ್ಲಿ 4 ಪಾಯಿಂಟ್ಸ್ ಬರುತ್ತೆ. ಯಾವುದು? ದಿ ಫಸ್ಟ್ ಪಾಯಿಂಟ್, ನಿನಗೆ ಕರ್ಮದಲ್ಲಿ ಅಧಿಕಾರ ಇದೆ, ಯು ಆರ್ ಎಂಟೈಟಲ್ಡ್ ಟು ಡೂ. ಎರಡನೇದೇನು? ಫಲದಲ್ಲಿ ಅಧಿಕಾರ ಇಲ್ಲ. Don't bother about the results. Do the work, but don't bother about the results. Don't think about the results. Don't expect a particular result ಅಂತ ಅರ್ಥ. ಅದು ಮಾ ಫಲೇಶು ಕದಾಚನ ಅಂದರೆ ಡೋಂಟ್ ಎಕ್ಸ್ಪೆಕ್ಟ್ ಎ ಪರ್ಟಿಕ್ಯುಲರ್ ಡಿಸೈರ್ಡ್ ರಿಸಲ್ಟ್ ಅಕಾರ್ಡಿಂಗ್ ಟು ಯುವರ್ ಮೈಂಡ್ ಅಂತ ಅರ್ಥ. ನೀನು ಒಂದು ಕೆಲಸ ಮಾಡ್ತಾ ಇದ್ದೀಯಪ್ಪ, ಯಾವುದೋ ಒಂದು ಕರ್ಮ ಮಾಡ್ತಾ ಇದ್ದೀಯ, ಅದಕ್ಕೆ ನನಗೆ ಫಲ ಸಿಗಬೇಕು. ಈ ಶುಡ್ ಎಂಡ್ ಅಪ್ ಇನ್ ಸಚ್ ಎ ವೇ ದಟ್ ಡಿಸೈರ್ಡ್ ರಿಸಲ್ಟ್ ಐ ಶುಡ್ ಗೆಟ್. ಆ ಯೋಚನೆ ಬರಬಾರ್ದು. ಮಕ್ಕಳಿಗೆ ನಾವು ಓದು ಅಂತ ಹೇಳ್ತೇವೆ, ಸ್ಪೆಷಲಿ 10th ಸ್ಟ್ಯಾಂಡರ್ಡ್. ದಿ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಇಸ್ ವೆರಿ ಪ್ರೆಷಸ್. ಎವ್ರಿ ಪೇರೆಂಟ್ ನೋಸ್. 12th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ +2 ಆಲ್ಸೋ ವೆರಿ ಪ್ರೆಷಸ್. These 2 exams are precious in the life of any student nowadays because of the competition. If you get good marks, you get a good college, and the +2 examination, if you get good marks, you get a good career. So parents are so worried. Small example. Always they push and push deeper and deeper their children to read very hard. 10th standard examination or 12th standard, in these 2 stages, ನಾವು ತಂದೆ ತಾಯಿಗಳು ಏನು ಮಾಡ್ತೇವೆ ಅಂದರೆ ಬಹಳ ಒತ್ತಡ ಹಾಕ್ತೇವೆ ಮಕ್ಕಳ ಮೇಲೆ. ನೀವು ಚೆನ್ನಾಗಿ ಓದಬೇಕು, ಏನೇನು ಬೇಕು ಎಲ್ಲ ಫೆಸಿಲಿಟಿ ಕೊಡ್ತೇನೆ. TV ಕ್ಲೋಸ್, ಕೇಬಲ್ ಕನೆಕ್ಷನ್ ಕ್ಲೋಸ್, ಟಾಟಾ ಸ್ಕೈ ಕ್ಲೋಸ್, ನೋ ಫಿಲ್ಮ್ಸ್, ನೋ ಗೋಯಿಂಗ್ ಔಟ್, ನೋ ರಿಕ್ರಿಯೇಷನ್. ಆಲ್ವೇಸ್ ಸಿಟ್ ಇನ್ ದ ರೂಮ್ ಅಂಡ್ ಸ್ಟಡಿ. ಎನಿ ಟ್ಯೂಷನ್, ಲೆಟ್ ಇಟ್ ಬಿ ಎನಿ ಅಮೌಂಟ್, ಗೋ ಟು ಎ ಟೀಚರ್ ಫಾರ್ ಎ ಎಕ್ಸ್ಟ್ರಾ ಟ್ಯೂಷನ್, ಸ್ಟಡಿ ಹಾಲ್. Always parents, we are at their head only. There is a humorously one English phrase recently coined, a few years back, I don't know how it came. Such parents who are more worried about their children's 90% level competence, they should score another. They are called helicopter parents. They are always, helicopter is hovering around anytime. It can be always on our top.
So they're always thinking that their children should score 95%, 96%. So they are pressurizing so much. After result, what happens? Now, two things please remember. As a parent, I want my son or daughter to score 95% and above. I want. First point. Second point, after the results, second point, naturally, if it doesn't score even 80%, or let us say he scores 89%, or let us say he scores 90%, parent is not happy, especially in big cities, in all metropolitan cities. Parent is not happy. He will always grumble and complain to his colleagues and other friends and relatives. Ayyo, my son, my daughter got only 90%. She got only 89%. She got only 92%. Never satisfied. They are not at all satisfied. ಇದು ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಎಷ್ಟೇ ಮಾರ್ಕ್ಸ್ ಬಂದರೂ ಇಲ್ಲಿ ಕೊರಗು ಜಾಸ್ತಿ. ಅಯ್ಯೋ, ರ್ಯಾಂಕ್ ಮಿಸ್ ಆಯಿತು. 92% ತೊಗೊಂಡೋದಕ್ಕೆ ಸಂತೋಷ ಪಡಿ ಅಂತಂದರೆ, ಏನು ಸಾರ್ 95% ಬರಬೇಕಾಗಿತ್ತು, ಓನ್ಲಿ 92%, ವಾಟ್ ಟು ಡು? ಸೊ ಟೂ ಪ್ರಾಬ್ಲಮ್ಸ್ ಆರ್ ದೇರ್. ಒನ್ ಈಸ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎ ಡಿಸೈರ್ಡ್ ರಿಸಲ್ಟ್ ಫಾರ್ ದಿ ಕರ್ಮ ಯು ಆರ್ ಡೂಯಿಂಗ್. ಕರ್ಮ ಅಂದರೆ ಯು ಆರ್ ಪುಷಿಂಗ್ ದಿಸ್ ಚೈಲ್ಡ್. Second is, after the result, again you start worrying. So, two problems are there in our life. ಯಾವುದೇ ಕೆಲಸ ಮಾಡಿದರೆ ನಾವು ಯಾಕೆ ಕೊರಗ್ತೀವಿ ಅಂದರೆ, ನಾವು ಇಷ್ಟಪಟ್ಟಂಥ ಅದಕ್ಕೆ ಫಲ ಬರಲಿಲ್ಲ, ಬೇರೆ ಫಲ ಬಂತು, ಅದಕ್ಕೆ ಕೊರಗು ಜಾಸ್ತಿ ಆಯಿತು. ಇದನ್ನೇ ಭಗವಂತ ಹೇಳ್ತಾರೆ, ಮಾ ಫಲೇಶು ಕದಾಚನ. ಸೊ ಡೋಂಟ್ ಬಾದರ್, ಡೋಂಟ್ ಥಿಂಕ್, ಡೋಂಟ್ ಪುಟ್ ಯುವರ್ ಮೈಂಡ್ ಆನ್ ದಟ್ ಆಸ್ಪೆಕ್ಟ್ ಆಫ್ ಎಕ್ಸ್ಪೆಕ್ಟೇಷನ್. ಯಾವುದನ್ನು ನಿರೀಕ್ಷೆ ಮಾಡಬೇಡಿ. ನನಗೆ ಇದೇ ರಿಸಲ್ಟೇ ಬರಬೇಕು. ಮಾ ಕರ್ಮಫಲ ಹೇತುರ್ಭು. ಅಂಡ್ ಆಲ್ಸೋ ಯು ಡೋಂಟ್ ಬಿಕಮ್ ದ ರೀಸನ್ ಫಾರ್ ಕರ್ಮಫಲ. ನಾನು ಮಾಡ್ತಾ ಇದ್ದೇನೆ ಅಂದಾಗ ನಾನು ಕಾರಣ ಆಗಿಬಿಡ್ತೇನೆ. ನಾನು ಇದನ್ನು ಮಾಡಬೇಕು ಅಂದ್ರೆ ನಾನು ಕಾರಣ ಆದೆ. ಸೊ ಐ ಬಿಕಮ್ ದ ರೀಸನ್, ಐ ಬಿಕಮ್ ದ ಕಾಸ್ ಫಾರ್ ದಟ್ ಕರ್ಮ. ಅಂದ್ರೆ ಕರ್ತೃತ್ವ, ಡೂವರ್ಶಿಪ್. So, when I start doing any work with that feeling of I am doing this, I want to do that. See, that karma becomes a binding bondage, a binding karma. ಯಾಕೆಂದ್ರೆ the feeling of I is there. ದೇಹಾತ್ಮ ಬುದ್ಧಿ, ನಾನು ಅನ್ನೋ ವ್ಯಕ್ತಿತ್ವ ಇದೆಯಲ್ಲ, ಇಂಥ ನಾನು ಇದನ್ನು ಮಾಡ್ತಾ ಇದ್ದೇನೆ, ನಾನು ಅದಕ್ಕೆ ಕಾರಣ ಆಗ್ಬಿಡ್ತೇನೆ. ಕರ್ಮಫಲಕ್ಕೆ ನಾನು ಕಾರಣ ಆಗ್ತೇನೆ. ಅದು ನೀನು ಆಗಬಾರ್ದು. ಯು ಶುಡ್ ನಾಟ್ ಬಿಕಮ್ ರೀಸನ್ ಅಂದ್ರೆ ಏನು? Don't have the doership feeling that you are doing it. Always think that God inside you is getting the work done through you. ಯಾವುದೇ ಕೆಲಸವನ್ನು ನಾವು ಮಾಡಿದರೂ ನಮ್ಮ ಸಮಸ್ಯೆ ಬರೋದೇ ಇಲ್ಲಿ. ಗುರುದೇವರು ಅದನ್ನೇ ಹೇಳ್ತಾರೆ, ಕರ್ಮಯೋಗ ಕೆನಾಟ್ ಬಿ ಅಂಡರ್ಸ್ಟುಡ್ ಬೈ ಎನಿಬಡಿ ಬಿಕಾಸ್ ಸೋ ಸಿಂಪಲ್, ದಿಸ್ ಪಾಯಿಂಟ್ ಕ್ಯಾನ್ ನೆವರ್ ಬಿ ಅಂಡರ್ಸ್ಟುಡ್. ಇದು ಬರಕ್ಕೆ ಸಾಧ್ಯ ಇದೆಯಾ? ನಾನು ಏನೇ ಕೆಲಸ ಮಾಡಿದರೂ ಭಗವಂತ ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇಲ್ಲ. ಈ ಭಾವ ಬರಬೇಕು. ಈ ಭಾವ ಬರಬೇಕು. ನಾನೇನು ಮಾಡ್ತಾ ಇಲ್ಲ, ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಗಾಡ್ ಈಸ್ ಲೆಟಿಂಗ್ ದ ಥಿಂಗ್ಸ್ ಡನ್ ಥ್ರೂ ಮೈ ಬಾಡಿ, ಥ್ರೂ ಮೈ ಇನ್ಸ್ಟ್ರೂಮೆಂಟ್ಸ್, ಥ್ರೂ ಮೈ ಕರ್ಣಸ್. ಈ ದೇಹದಿಂದ ಭಗವಂತ ಸಂಕಲ್ಪದಿಂದ ಕೆಲಸಗಳು ನಡೀತಾ ಇದೆ. ಅಥವಾ ನಾನು ಏನೇ ಮಾಡಿದರೂ ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನೋ ಭಾವ ಆದರೂ ಕನಿಷ್ಠ ಪಕ್ಷ ಇರಬೇಕು. ಆಲ್ ದಟ್ ಐ ಆಮ್ ಡೂಯಿಂಗ್ ಈಸ್ ಫಾರ್ ದಿ ಗಾಡ್ಸ್ ಸೇಕ್. ಕೇವಲ ಭಗವಂತನ ಅನುಗ್ರಹ ಪ್ರಾಪ್ತಿಗೆ ಅಥವಾ ಆತನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ. ಆಚಾರ್ಯ ಶಂಕರರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕೆಲಸವನ್ನು ನಾವು ಮಾಡಿದರೆ ಯಾವ ಭಾವದಲ್ಲಿ ಮಾಡಬೇಕು? ಕೇವಲ ಈಶ್ವರ ಪ್ರೀತ್ಯರ್ಥಂ. ಬ್ಯೂಟಿಫುಲ್ ವರ್ಡ್ ಯೂಸ್ಡ್ ಬೈ ಆಚಾರ್ಯ. ವಾಟ್ ಎವರ್ ಐ ಡೂ, ಲೆಟ್ ಮೀ ಡೂ ವಿತ್ ದಟ್ ಭಾವ. ಕೇವಲ ಈಶ್ವರ ಪ್ರೀತ್ಯರ್ಥಂ. ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ದ ಗಾಡ್. ಅರೇ ಗಾಡ್, ಐ ಹ್ಯಾವ್ ಡನ್ ದಿಸ್ ವರ್ಕ್, ಗಿವ್ ಮೀ ದಟ್ as a reward. Don't expect any reward. ಯಾವ ಆಸೆನೂ ಇಟ್ಕೊಳ್ಬೇಡಿ, ಇದೇ ಫಲ ಬರಬೇಕು, ಅದೇ ಫಲ ಬರಬೇಕು ಅಂತ. ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗ ಅಸ್ತು ಅಕರ್ಮಣಿ. ತೇ ಸಂಗ ಅಕರ್ಮಣಿ ಅಸ್ತು ಮಾ. ಈವನ್ ಯು ಆಲ್ಸೋ ಅಲ್ಟಿಮೇಟ್ಲಿ ಡೋಂಟ್ ರಿಮೈನ್ ಆಕ್ಷನ್ಲೆಸ್. ಫೈನಲಿ ಹಾಗಂದ್ರೆ ಕರ್ಮವನ್ನೇ ಮಾಡದೆ ಕೂತ್ಕೊಳ್ತೇನೆ ಅಂದ್ರೆ ಹಂಗಲ್ಲಪ್ಪ ಅರ್ಜುನ,
ಕರ್ಮ ಮಾಡಬೇಕಾಗ್ತದೆ. ಕರ್ಮ ಮಾಡದೆ ಕೂತ್ಕೊಳ್ಳಿಕ್ಕಾಗಲ್ಲ. ನೀನು ಅಕರ್ಮನಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮವಿಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯು ಕೆನಾಟ್ ರಿಮೈನ್ ವಿತೌಟ್ ಆಕ್ಷನ್. ಆಲ್ ದೀಸ್ ಪಾಯಿಂಟ್ಸ್ ಆರ್ ದೇರ್. These points speak about Karma Yoga Rahasya as per Balangadhar Tilak. Illi another point is, this question has been answered in the interpretation, Vyakhyana. Yenu? The question is, ಏನು ಆಸೆ ಇಲ್ಲದೆ ನಾವು ಕೆಲಸ ಮಾಡಬೇಕು ಅಂದರೆ ಹೇಗೆ ಸಾಧ್ಯ? If there is no stimulus, if there is no reward, if I know that there is no result, then my mind refuses to work. Simple. ಯಾವುದೇ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಒಂದು ಉದ್ದೇಶ ಇರಬೇಕು. ಈ ಕೆಲಸಕ್ಕೆ ಒಂದು ಫಲ ಅಂತ ಇರಬೇಕು. ಅದು ನನಗೆ ಗೊತ್ತಿರಬೇಕು. ಇಂತಹ ಫಲ ಇದೆ. ಆ ಫಲ ಇದೆ ಅಂತ ಗೊತ್ತಿಲ್ಲದೆ ಇದ್ದರೆ, ಅದಕ್ಕೆ ಆಸೆ ಪಡದೇ ಇದ್ದರೆ ನಾನು ಕೆಲಸ ಹೇಗೆ ಮಾಡೋದು? ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. This is one important objection. The point is, objection ಏನಿದೆ? How to do action or karma without least expecting at least something in return. ಈಗ ನಾನು ಕೆಲಸ ಮಾಡಬೇಕು, ಅದಕ್ಕೆ ಏನು ಫಲ ಇಲ್ಲ ಅಂತ ನಾನು ತಿಳ್ಕೊಂಡ್ಬಿಟ್ರೆ ನಾನು ಮಾಡೋದು ಹೇಗೆ? ಸಿ, ವೆರಿ ಸಿಂಪಲ್ ಮೆಂಟಲ್ ಲಾಜಿಕಲ್ ಕ್ವಶನ್ ಇದು. ಮನಸ್ಸಿಗೆ ಏನು ಅನಿಸ್ತಾ ಇದೆ ಅಂದರೆ, ಯಾವುದೇ ಕರ್ಮ ಭಗವಂತ ಹೇಳ್ತಾ ಇದ್ದಾನಲ್ಲ, ಫಲದ ಆಸೆ ಇಟ್ಕೊಳ್ಬೇಡ, ನೀನು ಅದಕ್ಕೆ ಸಂಬಂಧ ಇಲ್ಲ, ನಿನಗೆ ಅದಕ್ಕೆ ಅಧಿಕಾರ ಇಲ್ಲ, ನೀನು ಕೆಲಸ ಮಾಡೋದಕ್ಕೆ ಅಷ್ಟೇ ನಿನಗೆ ಅಧಿಕಾರ, ಅದರ ಫಲದ ಬಗ್ಗೆ ಅಧಿಕಾರ ಇಲ್ಲ, ಅದರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಭಗವಂತ ಹೇಳ್ತಾ ಇದ್ದಾನಲ್ಲ. ಫಲದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟರೆ ಕೆಲಸ ಹೇಗೆ ಮಾಡೋದು? ಹೇಗೆ ಮಾಡೋದು? ಇವಾಗ ನಾನು ಅಡುಗೆ ಮಾಡಬೇಕು. ಅಡುಗೆ ಮಾಡಿದರೆ ಅಲ್ಲಿ ಊಟ, ಅನ್ನ ಸಿದ್ಧವಾಗುತ್ತೆ, ಆಹಾರ ಸಿದ್ಧವಾಗುತ್ತೆ. ಆಹಾರ ಸಿದ್ಧವಾದರೆ ಹಸಿವು ಹೋಗುತ್ತೆ. ಈ ಥರ ಯೋಚನೆ ಮಾಡಿದರೆ ಸುಮ್ಮನೆ ಮಾಡೋದು ಹೇಗೆ ಮಾಡೋದು? ಬೇಕಾಬಿಟ್ಟಿಯಾಗಿ ಆಗುತ್ತೆ. ಸಿ, ವಿಥೌಟ್ ಪ್ರಾಪರ್ ಥಿಂಕಿಂಗ್ ಅಬೌಟ್ ದ ರಿವಾರ್ಡ್ ಅಥವಾ ಅಬೌಟ್ ದಿ ಕಾನ್ಸಿಕ್ವೆನ್ಸ್, ಅಬೌಟ್ ದ ರಿಸಲ್ಟ್ಸ್, ವಿಥೌಟ್ ಪ್ರಾಪರ್ಲಿ ಥಿಂಕಿಂಗ್ ಅಬೌಟ್ ದ ರಿಸಲ್ಟ್ಸ್, ಇಫ್ ಐ ಡೂ ಅಂದರೆ ದಿ ವರ್ಕ್ ಬಿಕಮ್ಸ್ ಹ್ಯಾಪಜಾರ್ಡ್. ಆವಾಗ ಕರ್ಮ ಸರಿ ಆಗೋದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಉದ್ದೇಶ ಇಲ್ಲದೆ ಮಾಡೋದು ಹೆಂಗೆ? ಇನ್ ಅದರ್ ವರ್ಡ್ಸ್, ದಿ ಡೌಟ್, ದಿ ಕ್ವಶನ್ ಏನಂದರೆ, ವಿಥೌಟ್ ಎ ಪರ್ಪಸ್ ಹೌ ಯು ಆರ್ ಗೋಯಿಂಗ್ ಟು ಡೂ ಎ ಕರ್ಮ, ಎನ್ ಆ್ಯಕ್ಷನ್ ಅನ್ನೋ ಅರ್ಥ. ಉದ್ದೇಶವೇ ಇದೆ ನಾವು ಮಾಡೋದು ಹೇಗೆ, ಕರ್ಮಗಳನ್ನು ಮಾಡೋದು ಹೇಗೆ, ನಮ್ಮ ಕೆಲಸಗಳನ್ನು ಮಾಡೋದು ಹೇಗೆ, ಏನಾದರೂ ಉದ್ದೇಶ ಬೇಕಲ್ಲ, ಏನಾದರೂ ಪರ್ಪಸ್. ಸೊ ಪರ್ಪಸ್ಲೆಸ್ ನೋಬಡಿ ಡಸ್. ಯು ವಿಲ್ ಕೀಪ್ ಕ್ವಯಟ್ ದೆನ್. ಪರ್ಪಸ್ ಇಲ್ಲ ಅಂದರೆ ಯು ವಿಲ್ ಕೀಪ್ ಕ್ವಯಟ್. No karmas. And then Lord says, no, you can't even keep quiet. So both, Hare Baba, it is so confusing. Lord is telling, on one side, you must do your actions, you got every right to do the action, but don't bother about results. If I don't think of results, how can I do? Then I will sit quiet andre. Then another final injection. No, you cannot sit quiet. Let your mind cannot. Let always be you action mode. Your mind be in the action mode. You cannot sit without action. Both different versions are there. No? Two different ideas given by Bhagavan, given by Lord ಅಂತ ಅರ್ಥ. ಭಗವಂತ ಒಂದು ಕಡೆ ಕರ್ಮವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ, ಯಾವುದು ಆಸೆ ಇಲ್ಲದೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ನೀನು ಕರ್ಮ ಮಾಡದೆ ಕೂಡ್ಲಿಕ್ಕೂ ಸಾಧ್ಯ ಇಲ್ಲಪ್ಪ, ಕರ್ಮ ಮಾಡೋದ್ರಲ್ಲೇ ನಿನ್ನ ಮನಸ್ಸಿರಲಿ ಅಂತಲೂ ಹೇಳ್ತಾ ಇದ್ದಾನಲ್ಲ. ಹಾಗಾದ್ರೆ ಏನಿದು ಕನ್ಫ್ಯೂಷನ್ ಇಲ್ಲಿ? ದಟ್ ಈಸ್ ವೈ ದಿ ಪಾಯಿಂಟ್ ಇರ್, ವೈ ಇಟ್ ಈಸ್ ಕಾಲ್ಡ್ ದಿ ಇಂಪಾರ್ಟೆಂಟ್ ಶ್ಲೋಕ ವಿಚ್ ಎಕ್ಸ್ಟೋಲ್ಸ್ ದಿ ಕರ್ಮ ರಹಸ್ಯ, ಕರ್ಮಯೋಗ ರಹಸ್ಯ. ಅಂದರೆ ವಿ ಆರ್ ಕನ್ಫ್ಯೂಸಿಂಗ್ ದ ರಿವಾರ್ಡ್ ಆರ್ ನೆಗೆಟಿವ್ ರಿಸಲ್ಟ್ ಟು ಅವರ್ ಇಂಡಿವಿಜುವಲ್ ಅಭಿಮಾನ. ದೇಹಾತ್ಮ ಬುದ್ಧಿಯಿಂದ, ಶರೀರ ಭಾವದಲ್ಲಿ ನಾವು ಇರೋದರಿಂದ, ಥಿಂಕಿಂಗ್ ದಟ್ ಐ ಆಮ್ ದ ಬಾಡಿ, ಥಿಂಕಿಂಗ್ ದಟ್ ಐ ಆಮ್ ದ ಬಾಡಿ ಆ್ಯಂಡ್ ಮೈಂಡ್ ಕಾಂಪ್ಲೆಕ್ಸ್, ಐ ಹ್ಯಾವ್ ಎ ಪರ್ಟಿಕ್ಯುಲರ್ ಇಂಡಿವಿಜುವಾಲಿಟಿ, ಐ ಹ್ಯಾವ್ ಎ ಪರ್ಸನಾಲಿಟಿ, ಐ ಹ್ಯಾವ್ ದಿಸ್ ಈಗೋ, ಸ್ವಾಭಿಮಾನ ನನ್ನಲ್ಲಿ ಇರೋದರಿಂದ, ನಾನು ಅಂದರೆ ಇಂಥವನು ಅಂತ ಇರೋದರಿಂದ,
ಅಂದರೆ ಶರೀರ ಭಾವ ಇರೋದ್ರಿಂದ ಅಂದರೆ ದೇಹಾತ್ಮ ಬುದ್ಧಿ ಇರೋದ್ರಿಂದ, ಬಿಕಾಸ್ ಐ ಆಮ್ ಐಡೆಂಟಿಫೈಯಿಂಗ್ ವಿತ್ ದ ಬಾಡಿ, ದಟ್ ಈಗೋ ಈಸ್ ವರ್ಕಿಂಗ್, ದಟ್ ಅಹಂಕಾರ ಈಸ್ ದೇರ್, ದಿ ಮೈಂಡ್ ಆ್ಯಂಡ್ ದಿ ಅಹಂಕಾರ ಬೋತ್ ಥಿಂಕ್ ದಟ್ ಐ ಆಮ್ ದ ಬಾಡಿ. ಅಂದರೆ ಐ ಅಂದರೆ ಬಾಡಿ ಓನ್ಲಿ, ಈಕ್ವೇಟಿಂಗ್ ಟು ದ ಬಾಡಿ. ಬಿಕಾಸ್ ಆಫ್ ದಟ್ ಪಾಯಿಂಟ್ ದಿ ಮೈಂಡ್ ಕೆನಾಟ್ ಥಿಂಕ್ ಅದರ್ ದ್ಯಾನ್ ದಿಸ್ ಆಸ್ಪೆಕ್ಟ್. ಸೊ ಆಲ್ವೇಸ್ ಇಟ್ ಈಕ್ವೇಟ್ಸ್ ಟು ದ ಬಾಡಿ ಓನ್ಲಿ. ಮನಸ್ಸಿಗೆ ಏನಾಗಿದೆ ಅಂದರೆ ನಾನು ಅಂದರೆ ದೇಹ, ಅದು ಬಂದ್ಬಿಟ್ಟಿದೆ, ಶತಸಿದ್ಧವಾಗಿದೆ. ನಾನು ಅಂದರೆ ಇಂಥವನು, ನಾನು ಅಂದರೆ ಇಂಥವಳು, ನಾನು ಅಂದರೆ ಈ ಶರೀರ. ಸೊ ಮೈಂಡ್ ಕೆನಾಟ್ ಸಪರೇಟ್ ಇಟ್ ಸೆಲ್ಫ್ ಫ್ರಮ್ ದಿ physical body, and the ego also cannot separate itself from the physical body. The ego is identifying itself with the body. Ego and the mind identifying itself with the body. ಅಹಂಕಾರ ಮತ್ತೆ ಮನಸ್ಸು ದೇಹಕ್ಕೆ ಮಾತ್ರ ಸೀಮಿತವಾಗಿದೆ. They cannot sustain without the body. Ego cannot remain independent of the body consciousness. ದೇಹಾತ್ಮ ಬುದ್ಧಿಯಿಂದ ಸಪರೇಟ್ ಆಗಿ ಹೊರತಾಗಿ ಈ ಅಹಂಕಾರ ಉಳಿಯಕ್ಕೆ ಸಾಧ್ಯ ಇಲ್ಲ. ಈ ಅಹಂಕಾರಕ್ಕೆ ಒಂದು ತಳಪಾಯ ಬೇಕು, ಆಧಾರ ಬೇಕು, ಅದು ದೇಹ ಅಂತ ಸೂಕ್ಷ್ಮ ಶರೀರ ಅಥವಾ ಸ್ಥೂಲ ಶರೀರ. ಶರೀರ ಆಧಾರ ಇಲ್ಲದೆ ಅಹಂಕಾರ ಉಳಿಯಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅಹಂಕಾರ ಏನು ಯೋಚನೆ ಮಾಡುತ್ತೆ, ಏನೇ ಕೆಲಸ ಮಾಡಿದ್ರು ನಾನು ಅಂದರೆ ಈ ದೇಹ ಮಾಡ್ತಾ ಇರೋದ್ರಿಂದ, ಕರ್ಮ ಅಂದರೆ ಈ ಶರೀರ ಮಾಡ್ತಾ ಇರೋದ್ರಿಂದ ಅದಕ್ಕೆ ಒಂದು ಪ್ರತಿಫಲ ಬೇಕೇ ಬೇಕು. ಅದು ಅಹಂಕಾರ ಯೋಚನೆ ಮಾಡ್ತಾ ಇದೆ, ಅದು ಮನಸ್ಸು ಯೋಚನೆ ಮಾಡ್ತಾ ಇದೆ. ಪ್ರತಿಫಲ ಬೇಕೇ ಬೇಕು, ಅದಿಲ್ಲದೆ ಇದ್ರೆ ನಾನು ಮಾಡಲ್ಲ ಅಂತ ಮೊಂಡ ಹಠ ಹೊಡೆಯುತ್ತೆ. ಸೊ ದಿ ಈಗೋ, ಅಹಂಕಾರ, ಐಡೆಂಟಿಫೈಯಿಂಗ್ ವಿತ್ ದ ಬಾಡಿ, always wants that if I do this work, I must get this result, desired result. So the ahankara or ego is almost selfish. ಕೇವಲ ಸ್ವಾರ್ಥಿಯಾಗಿ ತನ್ನ ಲಾಭಕ್ಕೆ ಮಾತ್ರ ಕೆಲಸ ಮಾಡೋದು ಅಂತ ತಿಳ್ಕೊಂಡಿರೋದು ಅಹಂಕಾರ. ಅದಕ್ಕೆ ಸರಿಯಾಗಿ ಮನಸ್ಸು. ಸೊ ಮೈಂಡ್ ಆರ್ ಈಗೋ ಬೋತ್ ಆರ್ ಸೋ ಸೆಲ್ಫಿಶ್. So that is why they cannot do any work without expectation of a desired result. ನಾನು ಈ ಕೆಲಸವನ್ನು ಮಾಡಿದರೆ ನನಗೆ ಇಂಥದ್ದೇ ಬರಬೇಕು, ನನ್ನ ಆಸೆ ಪ್ರಕಾರ. ನಾನು ಈ ಕೆಲಸ ಮಾಡಿ ನನಗೆ ಕಷ್ಟ ಬರಲಿ ಅಂತ ಯಾರೂ ಮಾಡೋಲ್ಲ ಕೆಲಸ. ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಮನಸ್ಸು ಹೇಳುತ್ತಲ್ಲ, ನನಗೆ ಕಷ್ಟ ಬರಲಿ, ನನಗೆ ದುಃಖ ಬರಲಿ ಅಂತಲ್ಲ, ನನಗೆ ಸುಖ ಬರಲಿ, ನನಗೆ ಒಳ್ಳೇದಾಗಲಿ ಅಂತಲೇ ಮಾಡೋದು. ಅಲ್ಟಿಮೇಟ್ಲಿ ಮನಸ್ಸೇನು ಹೇಳುತ್ತೆ, ಯಾವುದೇ ಕೆಲಸ ಮಾಡಿದ್ರು ನನಗೆ ಒಳ್ಳೇದಾಗಬೇಕು. Let good things happen to me. Let good rewards come to me. No punishment. For any work in my life when I do, I don't expect any punishment. I want only good results, good rewards. Because of that identification, the problem is why we don't understand Karma Yoga andre because of the false identification. Because of false identification, because we cannot come out of Sharira Bhava, we cannot come out of Dehatma Buddhi, Karma Yoga Rahasya cannot be understood correctly as our Gurudev says. ನಮಗೆ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಅನ್ನೋ ಕರ್ತೃತ್ವ ಭಾವ ಇರೋದ್ರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೆ ನಾನು ಮಾಡ್ತಾ ಇದ್ದೇನೆ ಬಂದ್ಬಿಡ್ತದೆ. ನಾನು ಅಂದರೆ ಶರೀರ. ಆದ್ದರಿಂದ ಅದಕ್ಕೆ ತಕ್ಕಂಥ ಫಲ ಅನುಭವಿಸಲೇಬೇಕು. ನಮಗೆ ಅನುಕೂಲಕರವಾದ ಫಲ ಬಂದರೆ ಸಂತೋಷ, ನಮಗೆ ಪ್ರತಿಕೂಲವಾದ ಫಲ ಬಂದಾಗ ದುಃಖ. ಸೊ ವೆನ್ ಯು ಗೆಟ್ ಎ ರಿವಾರ್ಡ್ ನಾಟ್ ಅಕಾರ್ಡಿಂಗ್ ಟು ಯುವರ್ ಎಕ್ಸ್ಪೆಕ್ಟೇಷನ್, ಯು ಸ್ಟಾರ್ಟ್ questioning, you start feeling sorrow, and you start weeping. I have done so much and nothing has happened. You give full encouragement, all the money for your children to study well, so that why? They will get a good job, they get a very fat pay. If they get a good job, wonderful pay, and then settle down very nicely in their life, so that why? I'll be happy. If they don't get a good job, if they don't get a good pay, then they suffer. When they are suffering, looking at them, I will also suffer. See, that is how our mind thinks. ತಂದೆ ತಾಯಿಗಳಿಗೆ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ದುಡ್ಡು ಖರ್ಚು ಮಾಡಬೇಕು ಅಂತ ಯಾಕೆ ಬರುತ್ತೆ ಅಂದರೆ, ಅವರು ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ, ಒಳ್ಳೆ ವಿದ್ಯೆಯನ್ನು ಪಡೀಲಿ, ಒಳ್ಳೆ ಕೆಲಸವನ್ನು ಪಡೀಲಿ, ಒಳ್ಳೆ ಸಂಪಾದನೆ ಮಾಡಲಿ. ಅದು ನಮ್ಮ ಒಳಗಿನ ಆಸೆ. ಅವರು ಚೆನ್ನಾಗಿದ್ದರೆ ನಾವು ಸಂತೋಷ. ಅವನು ಸರಿಯಾಗಿ ಓದದೇ ಇದ್ದರೆ, ನಾವು ದುಡ್ಡು ಕೊಡದೇ ಇದ್ದರೆ ಅವನು ಓದಲ್ಲ.
ಸರಿಯಾದ ಕಾಲೇಜಿಗೆ ಹೋಗಲಿಲ್ಲ, ಅವನಿಗೆ ಒಳ್ಳೆ ಕೆಲಸ ಉದ್ಯೋಗ ಸಿಗಲಿಲ್ಲಪ್ಪ, ಅವನಿಗೆ ಕಷ್ಟವೋ ಕಷ್ಟ, ಒದಾಡ್ತಾ ಇದ್ದಾನೆ ಜೀವನದಲ್ಲಿ, ನಾವು ನೋಡ್ತಾ ಇದ್ದೇವೆ, ನಮಗೆ ಸಂಕಟ. ಸೊ ನಾವು ಏನೇ ಕೆಲಸ ಮಾಡಿದರೂ ನಮ್ಮ ಉದ್ಧಾರ ಅಲ್ಲ, ನಮ್ಮ ಸ್ವಾರ್ಥ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ದಟ್ ಇಸ್ ಹೌ ವಿ ಐಡೆಂಟಿಫೈ ಅವರ್ ಸೆಲ್ಸ್ ವಿತ್ ದ ಬಾಡಿ, ಅಂಡ್ ದೆನ್ ವಿ ಸ್ಟಾರ್ಟ್ ಕರ್ತೃತ್ವ, ಅಂಡ್ ದೆನ್ ಅಕಾರ್ಡಿಂಗ್ಲಿ ಭೋಕ್ತೃತ್ವ. ದೆನ್ ವಿ ಹ್ಯಾವ್ ಟು ಎಂಜಾಯ್ ದ ಫ್ರೂಟ್ಸ್ ಅವರ್ ಸೆಲ್ಸ್. ಸಿನ್ಸ್ ಐ ಆಮ್ ದ ಡೂಯರ್, ಐ ಮಸ್ಟ್ ರೀಪ್ ದ ರಿವಾರ್ಡ್ಸ್, ಗುಡ್ ಆರ್ ಬ್ಯಾಡ್. ಭಗವಂತ ಅದನ್ನೇ ಇಲ್ಲಿ ಹಿಂಟ್ ಕೊಡ್ತಾ ಇರೋದು. ಅವರ್ ಗುರುದೇವ್ ಸೇಸ್, ದಟ್ ಇಸ್ ವೈ ಕರ್ಮಯೋಗ ಮೀನ್ಸ್ ವಾಟ್ ಹಿ ಈಸ್ ಹಿಂಟಿಂಗ್ ಹಿಯರ್. ಕರ್ಮದಲ್ಲಿ ನಿನ್ನ ಅಧಿಕಾರ ಇದೆ ಅಂದರೆ ಇದು ಈಸ್ ರೆಫರಿಂಗ್ ಇಟ್ ಕರ್ಮಯೋಗ. ನಿಷ್ಕಾಮ ಭಾವ, ಡೋಂಟ್ ಹ್ಯಾವ್ ಎನಿ ಡಿಸೈರ್ ಅಬೌಟ್ ದ ರಿಸಲ್ಟ್ಸ್, ಬಟ್ ಡೂ ಸಿನ್ಸಿಯರ್ಲಿ ದ ವರ್ಕ್ ವಿಥೌಟ್ ಬಾದರಿಂಗ್ ಆನ್ ದ ಫ್ಯೂಚರ್ ಅಂತ ಅರ್ಥ. ನಾಳೆಯ ಬಗ್ಗೆ ಏನಾಗುತ್ತೆ ಯೋಚನೆ ಇಲ್ಲ. ಈಗ ನಿನಗೊಂದು ಕೆಲಸ ಇದೆಯಲ್ಲ, ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡು, ಸರಿಯಾಗಿ ಮಾಡು, ಚೆನ್ನಾಗಿ ಮಾಡು. ಭಗವಂತ ಹೇಳ್ತಾ ಇರೋದು ಅದು. ಡೂ ದ ವರ್ಕ್ ವೆರಿ ಸಿನ್ಸಿಯರ್ಲಿ, diligently, with all the interest, without bothering on tomorrow, what result it will give. Why are you bothered? God is there. ಜೀವನದಲ್ಲಿ ನಮಗೆ ಏನು ಪ್ರಾಪ್ತಿ ಇದೆಯೋ ಅದು ಆಗಲೇಬೇಕು. ನಮ್ಮ ಸುಖ ದುಃಖಗಳು ಪ್ರಾರಬ್ಧದಲ್ಲಿ ಏನಿದೆಯೋ ಅದು ಬರಲೇಬೇಕು. ಇದು ಗೊತ್ತಾದ ಮೇಲೆ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ, ನಿಮ್ಮ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಿ, ಭಗವಂತನಿಗೋಸ್ಕರ ಮಾಡ್ತಾ ಹೋಗಿ. ಫಲಾಫಲಗಳ ಬಗ್ಗೆ ಯೋಚನೆ ಬೇಡ. That is what our Guru says. Our Gurudev is very clear in his explanation. So, here you are working not selfishly. Karma Yoga means not selfish work. It is selfless work. Our Gurudev says beautifully, it is a selfless work, not selfish work. That is Karma Yoga. ನಿಷ್ಕಾಮ ಭಾವ, ಯಾವುದೇ ಆಸೆ ಇಲ್ಲ ನಿಮಗೆ. ಅದು ಏನು ಫಲ ಬರುತ್ತೋ ಬರಲಿ, ಅದರಲ್ಲಿ ಸಂತೋಷ ಪಡೋಣ. ನನ್ನ ಪ್ರಾಪ್ತಿ ಇಷ್ಟಿದೆ, ಸಂತೋಷ. 4 ಜನ ಹೊಗಳ್ತಾರ, ಸಂತೋಷ. 4 ಜನ ಬೈದರೂ ಅಷ್ಟೇ, ದುಃಖ ಇಲ್ಲ. ಎಲ್ಲವನ್ನು ಸಮವಾಗಿ ಸ್ವೀಕಾರ ಮಾಡೋದು ಇದೆಯಲ್ಲ, ಅದು ಸಮತ್ವ ಸ್ಥಿತಿ, ಅದು ನಿಷ್ಕಾಮ ಕರ್ಮ ಭಾವ. ಸೊ ಇಟ್ ಈಸ್ ನಾಟ್ ಸೆಲ್ಫಿಶ್, ಇಟ್ ಈಸ್ ಸೆಲ್ಫ್ಲೆಸ್ ವರ್ಕ್. ಅಂಡ್ ಇಟ್ ಈಸ್ ನಾಟ್ ಎ ಲೈಫ್ಲೆಸ್ ವರ್ಕ್. ಅವರ್ ಗುರುದೇವ್ ಸೇಸ್ ಸೆಲ್ಫ್ಲೆಸ್ ವರ್ಕ್ ಈಸ್ ನಾಟ್ ಎ ಲೈಫ್ಲೆಸ್ ವರ್ಕ್. ಇಟ್ ಈಸ್ ಬೆಟರ್ ದ್ಯಾನ್ ಸೆಲ್ಫಿಶ್ ವರ್ಕ್. ಸ್ವಾರ್ಥ ಬುದ್ಧಿಯಿಂದ ಮಾಡತಕ್ಕಂಥ ಕರ್ಮಗಳಿಗೆ ಹೋಲಿಸಿದರೆ ನಿಷ್ಕಾಮ ಭಾವದಲ್ಲಿ ಮಾಡತಕ್ಕಂಥ ಕರ್ಮವು ಕರ್ಮಯೋಗಕ್ಕೆ ಬರುತ್ತೆ. ಅದು ಕರ್ಮಯೋಗ ಅಂತ ಆಗುತ್ತೆ. ಆವಾಗ ಅದು ಯೋಗ ಅಂತ ಅನಿಸ್ಕೊಳ್ಳುತ್ತೆ. ನಮ್ಮ ಎಲ್ಲ ಕರ್ಮಗಳು ಯೋಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ನಿಷ್ಕಾಮ ಭಾವದಿಂದ ಮಾಡ್ತಾ ಇದ್ದೇವೆ ಅದು ಕರ್ಮಯೋಗ ಅಂತ ಅನಿಸ್ಕೊಳ್ಳುತ್ತೆ ಅಂತ ನಮ್ಮ ಗುರುಗಳೇ ಹೇಳಿಬಿಟ್ಟಿದ್ದಾರೆ. ಅಕರ್ಮದಲ್ಲಿ ಮನಸ್ಸಿಲ್ಲದೆ ಇರಲಿ ಅಂತ ಪರಮಾತ್ಮ ಹೇಳ್ದ. ಅಂದರೆ you should not sit without doing any work anta. Actionless state cannot. That means what? Just because you should not bother about the results andre, that doesn't mean that you sit quietly. ಹಾಗಾದ್ರೆ ನಾವು ಏನು ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂದರೆ ಕೆಲಸನೇ ಮಾಡೋದು ಬೇಡ ಅಂತಲ್ಲ. ಬಾಡಿ ಅಂಡ್ ಮೈಂಡ್ ಕೆನಾಟ್ ಸಿಟ್ ಈವನ್ ಫಾರ್ ಎ ಸೆಕೆಂಡ್ ವಿಥೌಟ್ ಡೂಯಿಂಗ್ ಎನಿ ವರ್ಕ್. ದ ಲಾರ್ಡ್ ಹಿಮ್ಸೆಲ್ಫ್ ಸೇಸ್ ಇನ್ ದ ಫ್ಯೂಚರ್ ಶ್ಲೋಕಾಸ್, ಯು ಕೆನಾಟ್ ಸಿಟ್ ವಿಥೌಟ್ ಎನಿ ವರ್ಕ್ ಈವನ್ ಫಾರ್ ಎ ಸೆಕೆಂಡ್. ಸೊ ಯು ವಿಲ್ ಬಿ ಆಲ್ವೇಸ್ ಪ್ರಾಡೆಡ್, ಸ್ಟಿಮ್ಯುಲೇಟೆಡ್. ಕೆಲಸ ಮಾಡೋಕ್ಕೆ ಪ್ರವೃತ್ತಿ ಬರುತ್ತೆ ಹೊರತು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ನಿಷ್ಕಾಮ ಭಾವದಲ್ಲಿ ಮಾಡ್ತಾ ಇರಬೇಕು ಅನ್ನೋದು ಈ ಶ್ಲೋಕದ ಅರ್ಥ. ದಟ್ ಇಸ್ ಎಕ್ಸಾಕ್ಟ್ಲಿ ಹೌ ಇಟ್. ಸೊ ಟು ಕಂಟಿನ್ಯೂ ದಟ್ ಎಫೆಕ್ಟ್ ಆಫ್ ದ ಶ್ಲೋಕ, ನೆಕ್ಸ್ಟ್ ಶ್ಲೋಕ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ದಿ ಫಸ್ಟ್ ಚರಣ again he is making very clear to Arjuna. Dhananjaya, look Arjuna, how you must do the action, or ನೀನು ಕರ್ಮಗಳನ್ನು ಹೇಗೆ ಮಾಡಬೇಕು ಅಂದರೆ ಯೋಗಮಯನಾಗಿ, ಯೋಗಯುಕ್ತನಾಗಿ, ಯೋಗಸ್ಥನಾಗಿ ಅಂದರೆ ಯೋಗಯುಕ್ತನಾಗಿ.
ಮನಸ್ಸು ಯೋಗಯುಕ್ತನಾಗಿ ಕೂತಿರಬೇಕು, ತನ್ಮಯ ಭಾವ, ಯೋಗದ ಭಾವದಲ್ಲಿರಬೇಕು. ಅಂತಹ ಸ್ಥಿತಿಯಲ್ಲಿ ನೀನು ಕುರು ಕರ್ಮಾಣಿ, ಕರ್ಮಾಣಿ ಕುರು ಅಂದರೆ ನಿನ್ನ ಕೆಲಸಗಳನ್ನು ಕರ್ಮಗಳನ್ನು ಮಾಡು. ಯಾವ ರೀತಿ ಮಾಡಬೇಕು? ಯೋಗಸ್ಥ, ಯೋಗಯುಕ್ತನಾಗಿ, ಮತ್ತೆ ಸಂಗಮ್ ತ್ಯಕ್ತ್ವ, ಅಸಂಗನಾಗಿ, ಅಂದರೆ ವಿಥೌಟ್ ಎನಿ ಅಸೋಸಿಯೇಷನ್. ಬೈ ಗೆಟಿಂಗ್ ರಿಡ್ ಆಫ್ association of the karma with the fruits, by getting rid of your desires, getting rid of your aspirations, sangam tyaktva, yogastha kuru karmani, yogastha kuru karmani, sangam tyaktva. So perform your duties with renunciation, as our Gurudev calls it, sangam tyaktva. Perform your duty, karmas, with renunciation and equanimity. Equanimity with reference to success or failure. Siddha siddhyo samo bhutva samatvam yoga uchyate. Whether there is siddhi or whether there is asiddhi, you should not be bothered. You take both siddhi plus asiddhi, opposites, in the same sense. Siddhya siddhyo samo bhutva samatvam yoga uchyate. Samatvam yoga uchyate. Samatvam means the balanced mind, equanimous mind ಅಂತರ್ಥ. ಎಲ್ಲವನ್ನು ಒಂದೇ ರೀತಿ ಸ್ವೀಕಾರ ಮಾಡತಕ್ಕಂಥ ಭಾವ ಇದೆಯಲ್ಲ, ಯಾವುದೇ ಕೆಲಸ ಮಾಡಿದರೆ ಅದಕ್ಕೆ ಯಾವ ಪ್ರತಿಫಲ ಬಂದರೂ ಸಹ, ಜನಗಳು ಹೊಗಳ್ಳಿ, ಜನಗಳು ತಿರಸ್ಕಾರ ಮಾಡಲಿ, ಪುರಸ್ಕಾರ ಮಾಡಲಿ, ನನಗೆ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದಾಗಲಿ, ಯಾವುದೇ ರೀತಿಯ ಫಲ ಬಂದರೂ ಅದನ್ನು ಒಂದೇ ರೀತಿ ಸ್ವೀಕಾರ ಮಾಡೋದು. ಹೊಗಳಿದರೆ ತುಂಬ ಎಲ್ಲರೂ ಹೊಗಳ್ತಾ ಇದ್ದಾರೆ ನನ್ನ ಕೆಲಸಗಳಿಗೆ ಅಂತ ಮೇಲೆ ಹೋಗೋದು ಅಲ್ಲ. ನಾನು ಮಾಡೋ ಕೆಲಸ ಬೇರೆಯವರಿಗೆ ತೆಗಳ್ತಾ ಇದ್ದಾರೆ, ಕೋಪಗೊಳ್ತಾ ಇದ್ದಾರೆ, ನನ್ನನ್ನು ಆಡ್ಕೊಳ್ತಾ ಇದ್ದಾರೆ ಅನ್ನೋ ಭಾವದಿಂದ ಕೆಲಸ ಮಾಡೋದು ಬಿಡೋದು ಅಲ್ಲ. ಇಫ್ ಪೀಪಲ್ ಸ್ಟಾರ್ಟ್ ಟಾಕಿಂಗ್ ಇಲ್ ಆಫ್ ಮೈ ಆಕ್ಷನ್, then I will stop the action. Or if the people start praising my action, then I feel highly elated, I am in the seventh heaven. All such feelings should not be there. Siddha siddhyo samo bhutva samatvam yoga uchyate. Siddhi and asiddhi has to be taken in the unanimous mode ಅಂತ ಹೇಳ್ತಾರೆ. Acharya Shankara in his Vyakhyana, he uses this term in a different sense. Siddhi means the ultimate goal. Beautiful Vyakhyana, please concentrate. Siddhi means the ultimate goal, Parama Purushartha, the ultimate the mission, enlightenment, Sakshatkara, Satya Sakshatkara, realizing God, realizing the truth, realizing Brahma. That is Siddhi. That is Jnana Prapti is called Siddhi according to Acharya Shankara. Siddhi means Jnana Prapti, ಆತ್ಮ ಸಾಕ್ಷಾತ್ಕಾರ. ಅಸಿದ್ಧಿ ಆಪೋಸಿಟ್. ಅಸಿದ್ಧಿ ಅಂದರೆ ನೋ ಜ್ಞಾನ ಪ್ರಾಪ್ತಿ, ನೋ ಲಿಬರೇಷನ್, ನೋ ರಿಯಲೈಸೇಷನ್, ನೋ ಎನ್ಲೈಟನ್ಮೆಂಟ್. ದಟ್ ಇಸ್ ಹೌ ಹಿ ಗಿವ್ಸ್ ದಿ ವ್ಯಾಖ್ಯಾನ ಆನ್ ದಿ ಟೂ ಟರ್ಮ್ಸ್ ಸಿದ್ಧಿ ಅಂಡ್ ಅಸಿದ್ಧಿ. ಸಿದ್ಧ ಸಿದ್ಧ್ಯೌ ಸಮೋ ಭೂತ್ವ. ಸೊ ಆಚಾರ್ಯ ಶಂಕರ ಸೇಸ್, ಯು ಡೋಂಟ್ ಈವನ್ ಬಾದರ್ ಅಂಡ್ ಥಿಂಕ್ ಅಬೌಟ್ your goal, enlightenment. Whether you are enlightened or not, whether you are liberated or not, siddhi asiddhi samo bhutva, without bothering about reaching the final goal of our life. ಅಂದರೆ ಸಾಕ್ಷಾತ್ಕಾರದ ಬಗ್ಗೆ ನನಗೆ ಈ ಜನ್ಮದಲ್ಲೇ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋ ಭಾವನೆ ಇದೆಯಲ್ಲ, ಆಗಬೇಕು ಅನ್ನೋದಿದೆ, ನನ್ನ ಗುರಿ ಇದೆಯಲ್ಲ, ಪುರುಷಾರ್ಥವನ್ನು ಗಳಿಸಬೇಕು, ಕೊನೆಯ ಪುರುಷಾರ್ಥ ಅದನ್ನು ಹೊಂದಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ನೆರವೇರಲಿ ಬಿಡಲಿ, ಸಿದ್ಧಿ ಆಗಲಿ ಆಗದೇ ಇರಲಿ, ಸಿದ್ಧಿಸಲಿ ಸಿದ್ಧಿಸದೇ ಇರಲಿ ಅಂತ ಅರ್ಥ. ಜ್ಞಾನ ಪ್ರಾಪ್ತಿ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಬೇಡ, ಆಗುತ್ತೋ ಇಲ್ವೋ, ಆಗಲಿ ಆಗದೇ ಇರಲಿ ಅಂತ ಅರ್ಥ. ಅದು ಸಿದ್ಧ ಸಿದ್ಧಿಯೋ ಸಮೋಭೂತ್ವ, ಎಲ್ಲವನ್ನು ಒಂದೇ ಥರ ಸ್ವೀಕಾರ. ಅಂದರೆ ಮುಂದಿನ ಫಲದ ಬಗ್ಗೆ ಯೋಚನೆ ಮಾಡದೆ, ವಿಥೌಟ್ ಬಾದರಿಂಗ್, ವಿಥೌಟ್ ಕ್ಯಾಲ್ಕುಲೇಟಿಂಗ್, ವಿಥೌಟ್ ಎಕ್ಸ್ಪೆಕ್ಟಿಂಗ್, ವಿಥೌಟ್ ಅಸ್ಪೈರಿಂಗ್,
ಮುಂದಿನ ಯಾವುದೇ ಒಂದು ಘಟ್ಟವನ್ನು ಯೋಚನೆ ಮಾಡದೆ, ಮುಂದೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೆ, ಅದು ಇದೇ ಥರ ಆಗಬೇಕು ಅನ್ನೋ ಆಸೆ ಇಲ್ಲದೆ ಅಂತ ಅರ್ಥ. ಈ ಮುಂದೆ ಭವಿಷ್ಯತ್ತಿನ ಯಾವ ಯೋಚನೆ ಇಲ್ಲದೆ ಸಮೋಭೂತ್ವ, ಎಲ್ಲವನ್ನು ಸಮನಾಗಿ ಸ್ವೀಕಾರ ಮಾಡೋ ಬುದ್ಧಿ ಬೆಳಿಬೇಕು ಅರ್ಜುನ. ಮುಂದೆ ಏನಾಗತ್ತೆ ಅಂತ ಯಾಕಪ್ಪ ಯೋಚನೆ ಮಾಡ್ತೀಯಾ? ಎಲ್ಲವನ್ನು ಒಂದೇ ಥರ ಸ್ವೀಕಾರ ಮಾಡು. ಹ್ಯಾವ್ ಈಕ್ವಾನಿಮಸ್ ಮೈಂಡ್, ಹ್ಯಾವ್ ಈಕ್ವಿಲಿಬ್ರಿಯಂ, then do the work. Siddhya siddhyo samo bhutva. If you develop such equanimity of the mind, ಮನಸ್ಸಿನಲ್ಲಿ ಆ ಸಮತಾ ಭಾವ ಬಂದರೆ, ಎಲ್ಲವನ್ನೂ ಸಮವಾಗಿ ಸ್ವೀಕಾರ ಮಾಡ್ಕೊಳ್ತ ಶಕ್ತಿ ಇದೆಯಲ್ಲ, ಆ ಶಕ್ತಿ ಬಂದರೆ, ಅಂದರೆ ದುಃಖ ಬರಲಿ ಸುಖ ಬರಲಿ, ಜಯ ಬರಲಿ ಅಪಜಯ ಬರಲಿ, ವೆದರ್ ಯು ಗೆಟ್ ವಿಕ್ಟ್ರಿ ಆರ್ ವೆದರ್ ಯು ಆರ್ ಡಿಫೀಟೆಡ್, ವೆದರ್ ಯು ಗೆಟ್ ದಿಸ್ ಆರ್ ದಟ್, ವೆದರ್ ಯು ಫೀಲ್ ಪ್ಲೆಷರ್ ಆರ್ ಪೇನ್, whatever happens, the result, don't bother, take it in the same sense, equanimous mode. ಏನು ಬರುತ್ತೋ ಬರಲಿ ಭಗವಂತ, ನಿನ್ನ ದಯೆ. ಪ್ರಾರಬ್ಧದಲ್ಲಿ ಏನಿದೆಯೋ ಅದು ಆಗತ್ತೆ, ಅದು ನಿನ್ನ ದಯೆ. ನನಗೆ ಒಳ್ಳೇದಾದರೂ ಅದು ನಿನ್ನದೇ ದಯೆ, ನನಗೆ ಕೆಟ್ಟದಾದರೂ ಅದು ನಿನ್ನದೇ ದಯೆ. ಅದು ಏನು ಆಗಬೇಕು ಆಗ್ತಾ ಇರುತ್ತೆ, ಆಗೋದಕ್ಕೆ ಪ್ರಾರಬ್ಧ ಕಾರಣ ಇರುತ್ತೆ. ಎಲ್ಲವೂ ನಿನ್ನ ಇಚ್ಛೆ ಪ್ರಕಾರ ಆಗ್ತಾ ಇದೆ, ಎಲ್ಲವೂ ಆಗ್ತಾ ಇರೋದು ಒಳ್ಳೇದಕ್ಕೆ. ಅಲ್ಟಿಮೇಟ್ಲಿ ದ ಭಾವ ಶುಡ್ ಬಿ, all that is happening in my life is happening for good only. Temporarily setbacks may appear, crisis may appear, I may be at loss, but that is happening for my good only. There's a God's divine sankalpa is there which I don't know. All that is happening for good only. If that is samatva buddhi. ಜೀವನದಲ್ಲಿ ಏನೇ ಬಂದ್ರು, ಎಷ್ಟೇ ತೊಂದರೆ ಬಂದ್ರು, ಏನು ಯೋಚನೆ ಇಲ್ಲ, ಒಂದೇ ಥರ ಸ್ವೀಕಾರ ಮಾಡು. ಸಮತ್ವಂ ಯೋಗ ಉಚ್ಯತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಯೋಗ. ಇಫ್ ಯು ಡೆವಲಪ್ ಸಚ್ ಇಕ್ವಾನಿಮಸ್ ಮೋಡ್ ಮೈಂಡ್, ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ದಟ್ ಸಮಸ್ಥಿತಿ ಈಸ್ ಕಾಲ್ಡ್ ಯೋಗ. ಆದ್ದರಿಂದ ವಿತ್ ದಟ್ ಸಮಸ್ಥಿತಿ ಯು ಡೂ ದ ವರ್ಕ್. ಆದ್ದರಿಂದ ಫಸ್ಟ್ ಚರಣ ಯೋಗಸ್ಥ ಕುಕರ್ಮಾಣಿ. What is yoga here? Samasthiti. Ultimately, our Gurudev also mentioned this point today. Yogastha Kuru Karmani means establish yourself in Karma Yoga. Which Karma Yoga? Nishkama Karma Yoga. Work without desire. Action without expectation. That is Karma Yoga. ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂತ ಬಹಳ ಕಷ್ಟ ಆಗತ್ತೆ ನಮಗೆ ಅರ್ಥ ಆಗೋದು. ಸುಲಭವಾಗಿ ಅರ್ಥ ಆಗೋದಕ್ಕೆ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವುದೇ ರೀತಿ ನಾಳೆಯ ಬಗ್ಗೆ, ಅದರ ಫಲದ ಬಗ್ಗೆ ಯೋಚನೆ ಮಾಡದೆ ಒಳ್ಳೆಯ ಮನಸ್ಸಿನಿಂದ ಕೆಲಸವನ್ನು ಈಗ ಮಾಡು. ನಿನ್ನ ಕೆಲಸ ಏನು ಡ್ಯೂಟಿ ಇದೆಯೋ ಆ ಡ್ಯೂಟಿ ಅಥವಾ ನಿನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡು ಅಂತ ಅರ್ಥ. ಡೂ ಯುವರ್ ವರ್ಕ್ ಸಿನ್ಸಿಯರ್ಲಿ. ವಾಟ್ ಎವರ್ ರಿಸಲ್ಟ್ ಕಮ್, ಲೆಟ್ ಇಟ್ ಕಮ್. ಬಟ್ ಟುಡೇ ಯು ಆರ್ ಬೌಂಡ್ ಟು ಡೂ ಸಮ್ ವರ್ಕ್, ಡೂ ಇಟ್ ಸಿನ್ಸಿಯರ್ಲಿ. ದಟ್ ಇಸ್ ಅಲ್ಟಿಮೇಟ್ ಅನಾಲಿಸಿಸ್. ನಿಷ್ಕಾಮ ಭಾವ ಅಂದರೆ ಅದೇ ಅರ್ಥ. ಮನಸ್ಸಿನಲ್ಲಿ ಯಾವ ಯೋಚನೆ ಇಲ್ಲ, ನಾಳೆ ಏನಾಗುತ್ತೋ ಅನ್ನೋ ಹೆದರಿಕೆ ಇಲ್ಲ, ಇದಕ್ಕೆ ಏನು ಫಲ ಬರುತ್ತೆ ಅನ್ನೋ ಚಿಂತೆ ಇಲ್ಲ. ಸೊ ರಿಮೂವ್ ದ ವರಿ ಅಬೌಟ್ ದ ರಿಸಲ್ಟ್, ರಿಮೂವ್ ದಟ್ ವರಿ ಅಬೌಟ್ ಯುವರ್ ಎಕ್ಸ್ಪೆಕ್ಟೇಷನ್. ಡೋಂಟ್ ಬಾದರ್ ದಟ್ ಓ ದಿಸ್ ವರ್ಕ್ ವಾಟ್ ಐ ಆಮ್ ಡೂಯಿಂಗ್ ನೌ, what I intend to do, whether it is good or bad for me. Don't have such feeling. God is there to give the reward. So let me do work sincerely without expecting the result of my expected desire. ನನಗೆ ಬೇಕಾದ ಫಲ ಸಿಗಬೇಕು ಅನ್ನೋ ಆಸೆಯಿಂದ ಮಾಡೋದಲ್ಲ ಕರ್ಮಯೋಗ. ನಾನು ಇಷ್ಟಪಟ್ಟ ರೀತಿಯಲ್ಲೇ ನನಗೆ ಫಲ ಸಿಗಬೇಕು ಅನ್ನೋದಲ್ಲ ಕರ್ಮಯೋಗ. ನಿಷ್ಕಾಮ ಭಾವ. ಡಿಸೈರ್ಲೆಸ್ ವರ್ಕ್ ಅಂದ್ರೆ ಅರ್ಥ ಏನು? ಡಿಸೈರ್ಲೆಸ್ ವರ್ಕ್ ಅಂದರೆ ಲೆಟ್ ಮಿ ಡೂ ದ ವರ್ಕ್ ಸಿನ್ಸಿಯರ್ಲಿ ಅಂತ ಅರ್ಥ. ಲೆಟ್ ಮಿ ಡೂ ದ ವರ್ಕ್ ಸಿನ್ಸಿಯರ್ಲಿ ಅಂತಲೇ ಅರ್ಥ. ಅದು ಗುರುಗಳು ಅದೇ ಹೇಳ್ತಾ ಇದ್ದಾರೆ. ಆಸೆ ಇಲ್ಲದೆ ಮಾಡೋದು ಅಂದ್ರೆ ಅರ್ಥ ಏನಪ್ಪ? ಆಸೆ ಇಲ್ಲದೆ ಮಾಡೋದು ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಿನ್ನ ಕರ್ಮಗಳನ್ನು, ನಿನ್ನ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡೋದು. ಈಶ್ವರ ಪ್ರೀತ್ಯರ್ಥಂ, ಈಶ್ವರನ ಅನುಗ್ರಹಕ್ಕಾಗಿ, ಪರಮಾತ್ಮನ ಅನುಗ್ರಹಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಆತನಿಗೋಸ್ಕರ ಮಾಡ್ತಾ ಇದ್ದೇನೆ, ಆತನಿಗೋಸ್ಕರ ಇದನ್ನು ಸೇವೆ ಅನ್ನೋ ಭಾವದಿಂದ ಮಾಡೋದು. ಇದು ನಿಜವಾದ ಕರ್ಮಯೋಗ. ಈ ನಿಜವಾದ ಕರ್ಮಯೋಗ ಬಹಳ ಜನಕ್ಕೆ ಅರ್ಥ ಆಗಲ್ಲ. our Gurudev says, lifelong we are doing, lifelong we are under activity, lifelong we are showing action till death, but really we don't know, most of us we don't know,
except noble souls, exalted souls, most of us, we don't know what is Karma Yoga. Because we have no idea of Karma Yoga. The moment I do something, my mind expects some result. With that result, I do the work. Thinking that there's a good result, I do this work. So if you have to go beyond that, ಅನ್ನೋದು ಕಷ್ಟ ಆಗುತ್ತೆ. ನಾವು ಆಸೆ ಇಲ್ಲದೆ ಕೆಲಸ ಮಾಡೋದು ಹೇಗೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ನಿಷ್ಕಾಮ ಕರ್ಮಯೋಗ ಅಂದರೆ ಆಶಾರಹಿತನಾಗಿ ಕೆಲಸ ಮಾಡೋದು. ಆಶಾರಹಿತನಾಗಿ ಅಂದ್ರೆ ಏನು? ಆಸೆ ಇಟ್ಕೊಳ್ಳದೆ ನಿಮ್ಮ ಕೆಲಸವನ್ನು ಮಾಡಿ ಅಂದರೆ, ಸೋಮನಾಥಾನಂದಜಿಯವರು ವ್ಯಾಖ್ಯಾನ ಬರೀತಾ ಇರಬೇಕಾದ್ರೆ ಈ ಶ್ಲೋಕಕ್ಕೆ ಒಂದು ಅರ್ಥ ಹೇಳಿದ್ದಾರೆ. ಯಾವ ಅರ್ಥ ಹೇಳಿದ್ದಾರೆ ಅಂದರೆ, ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಕೊಡ್ತಾ ಇದ್ರು ಇದಕ್ಕೆ. ವಾಟ್ ದ ಗ್ರೇಟ್ sage Ramakrishna Paramahamsa used to give example that is referred in by Somanathanandaji's Vyakhyan on Bhagavad Gita. Paramahamsa used to say one example. ಯಾವ ಎಕ್ಸಾಂಪಲ್ಲು? ನಮಗೆಲ್ಲ ಗೊತ್ತಿರೋ ಎಕ್ಸಾಂಪಲ್. ಸಿ, ಇನ್ ಎ ವೆಲ್ ಟು ಡೂ ಫ್ಯಾಮಿಲಿ, ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಆಲ್ವೇಸ್ ಲೆಟ್ ಅಸ್ ಸೇ ದೇರ್ ಇಸ್ ಅ ಹೌಸ್ ಮೇಡ್. ಕೆಲಸದವಳು ಇಟ್ಕೊಂಡಿರ್ತೇವಪ್ಪ, ಮನೆ ಬಟ್ಟೆ ಒಗೆಯೋದಕ್ಕೆ ಇರಬಹುದು, ಪಾತ್ರೆ ತೊಳೆಯೋದಕ್ಕೆ. ಮಕ್ಕಳು ಹುಟ್ಟಿದ್ರೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ನಮ್ಮ ಕಡೆ ಆಗಲ್ಲ. ಸೊ ಒಬ್ಬಳು ಕೆಲಸದವಳು ಇರ್ತಾಳೆ, ಮಕ್ಕಳನ್ನ ನೋಡ್ಕೊಳ್ತಾಳೆ. ಸೊ ದೇರ್ ಇಸ್ ಎ ನ್ಯಾನಿ ಆರ್ ಎ ಗವರ್ನೆಸ್ ಆರ್ ಎ ಲೇಡಿ ಟು ಲುಕ್ ಆಫ್ಟರ್ ಮೈ ಚಿಲ್ಡ್ರನ್, ಟು ಡೂ ಹೌಸ್ ಹೋಲ್ಡ್ ವರ್ಕ್. ಸೊ ಎ ಲೇಡಿ ವಿಲ್ ಬಿ ದೇರ್, ಹೌಸ್ ಮೇಡ್ ಈಸ್ ದೇರ್, everybody's experience. And in most of the families, if you observe, where children are there, young children are born, housemaid, how? She is a part of the house. ಮನೆ ಕೆಲಸದವಳು ಅಂತ ಒಬ್ಬಳು ಇದ್ರೆ, ಬೆಳಗ್ಗೆಯಿಂದ ಸಾಯಂಕಾಲದಾಗ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಅವಳು ನಮ್ಮ ಮನೆಯವಳ ಥರನೇ ಇರ್ತಾಳೆ. ನಮ್ಮ ಮನೇಲಿ ಮಕ್ಕಳಿದ್ರೆ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ ಅಂದರೆ, ನಮ್ಮ ಮಕ್ಕಳನ್ನ ಸ್ವಂತ ತನ್ನ ಮಕ್ಕಳ ಥರ ಪ್ರೀತಿ ಮಾಡ್ತಾಳೆ. ಮುದ್ದಾಗಿ ಮಾತಾಡ್ತಾಳೆ, ಅದಕ್ಕೆ ಒಂದು ಹೆಸರಿಡ್ತಾಳೆ. ಮಕ್ಕಳು ಅಷ್ಟೇ ಪ್ರೀತಿ ತೋರಿಸ್ತಾರೆ. ಯಾರ? ಕೆಲಸದವಳ ಹತ್ರ. ಮನೆಯವಳು ಅಂತ ಮಕ್ಕಳಿಗೆ ಗೊತ್ತು, ಮಕ್ಕಳು ಮನಸ್ಸು ನಿಷ್ಕಲ್ಮಶ. ಇವಳು ಕೆಲಸದವಳು ಅಂತ ಅನ್ಕೊಳ್ಳಲ್ಲ, ಮಕ್ಕಳು ನಮ್ಮವರು ಅಂತ ಅನ್ಕೊಳ್ತಾಳೆ. ಸೊ ಮಕ್ಕಳು ಅಷ್ಟೇ ಪ್ರೀತಿ ತೋರಿಸ್ತಾರೆ, ಅವಳು ಅಷ್ಟೇ ಪ್ರೀತಿ ತೋರಿಸ್ತಾಳಲ್ಲ. ಆದರೆ ಇಲ್ಲಿ ಏನಂದ್ರೆ, ಪರಮಹಂಸರು ಹೇಳ್ತಾ ಇರೋದು ಈ ಉದಾಹರಣೆ, ಅವಳು ಎಷ್ಟೇ ಪ್ರೀತಿ ತೋರಿಸಿದ್ರು, ಎಷ್ಟೇ ನಿಜವಾದ ಪ್ರೀತಿ ಇದ್ದರೂ, ಅವಳು ನಿಜವಾಗಲೂ ಮಕ್ಕಳನ್ನ ಪ್ರೀತಿಸ್ತಾ ಇದ್ಲು. ಅವಳು ಒಳ ಮನಸ್ಸಲ್ಲಿ ಗೊತ್ತಿದೆ, ನಾನು ಈ ಮನೆ ಕೆಲಸದವಳು, ನನಗೆ ತಿಂಗಳು ಸಂಬಳ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ದುಡಿತಾ ಇದ್ದೇನೆ, ನಾನು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ, ಈ ಮಕ್ಕಳು ನಿಜವಾಗ್ಲೂ ನನ್ನ ಮಕ್ಕಳಲ್ಲ, ಅವಳ ಒಳ ಮನಸ್ಸಿಗೆ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ರು ಅವಳು ನಿಜವಾದ ಪ್ರೀತಿನ ತೋರಿಸ್ತಾ ಇದ್ದಾಳೆ ಮಕ್ಕಳ ಮೇಲೆ. ನನ್ನದೇ ಮಕ್ಕಳು ಅನ್ನೋ ರೀತಿಯಲ್ಲಿ ಪ್ರೀತಿ ತೋರಿಸ್ತಾ ಇದ್ದಾಳೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವಳು ಮನೇಲಿ ಇದ್ದಾಗ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂದ್ರೆ, ಆ ಮಕ್ಕಳು ಕೆಲಸದವಳನ್ನೇ ಸ್ವಂತ ತಾಯಿ ಅಂತ ತಿಳ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಹೊಂದಾಣಿಕೆ. ಸೊ ದ ಚಿಲ್ಡ್ರನ್ ಆಲ್ಸೋ ಸೋ ಮಚ್ ಅಟ್ಯಾಚ್ ಟು ದ ಹೌಸ್ ಮೇಡ್, ಅಂಡ್ ಹೌಸ್ ಮೇಡ್ ಈಸ್ ಸೋ ಮಚ್ ಅಟ್ಯಾಚ್ ಟು ದ ಚೈಲ್ಡ್. ಜಿನೈನ್ ಅಟ್ಯಾಚ್ಮೆಂಟ್, ಜಿನೈನ್ ಲವ್. ಬಟ್ ದಿ ಮೇಡ್ knows in the heart of the heart that she is working there for money. She knows that the children are not her children. Once the job, she leaves and goes to some other house, she forgets this and she enters into another house. ಇಲ್ಲಿ ಕೆಲಸ ಮಾಡ್ತಾ ಇರೋ ತನಕ ಇವ್ರು ನನ್ನ ಮಕ್ಕಳು ಅಂತ ಭಾವ ಇರುತ್ತೆ. ಹಾಗೆ ನಾವು ಕೆಲಸ ಮಾಡಬೇಕು ಅಂತ. ಯಾವುದೇ ಕೆಲಸ ಮಾಡಿದ್ರು ಒಳಗಡೆ ಅಟ್ಯಾಚ್ಮೆಂಟ್ ಇರಬಾರ್ದು, ಹೊರಗಡೆ ಮಾತ್ರ ಅಟ್ಯಾಚ್ಮೆಂಟ್. ಸೊ ವಿತ್ ಆಲ್ ಸಿನ್ಸಿಯರಿಟಿ ಲೆಟ್ ಮಿ ಡೂ ದ ವರ್ಕ್, ಬಟ್ ಇನ್ಸೈಡ್ ನೋ ಅಟ್ಯಾಚ್ಮೆಂಟ್ ಮೀನ್ಸ್ ನಾಟ್ ಬಾದರ್ಡ್ ಅಬೌಟ್ ರಿವಾರ್ಡ್. ಒಳಗಡೆ ಯಾವ ದುಃಖ ಇಲ್ಲ, ಸಂತೋಷವೂ ಇಲ್ಲ. ಆ ರೀತಿ ಕೆಲಸ ಮಾಡಬೇಕು ಅಂತ ಪರಮಹಂಸರು ಹೇಳ್ತಾ ಇದ್ದಾರೆ. ಆ ಉದಾಹರಣೆ ಕೊಡ್ತಾರೆ ಸೋಮನಾಥಾನಂದಜಿಯವರು. Then again, next shloka, Dorena hyevaram karma buddhi yoga dhananjaya buddhau sharanam anvichcha krupanah palahetavah. Dorena hi avaram karma buddhi yoga dhananjaya buddhau sharanam anvichcha krupanah palahetavah. Second line is very clear. Lord is taking very, very clearly, he is setting the goal to Arjuna. ಏನು? ಬುದ್ಧೌ ಶರಣಂ ಅನ್ವಿಚ್ಛಾ ಅರ್ಜುನ.
Hey Arjuna, let your mind or yourself surrender to Buddhi Yoga. Buddhau Sharanam. Buddhi Yoga means Karma Yoga, and the Nishkama Karma Yoga. Let you surrender yourself to Nishkama Bhava. Andre do Nishkama Karma Yoga antartha. Buddhau Sharanam Anvicha. Let you understand Karma Yoga correctly. Let you understand Buddhi Yoga correctly. Buddhi Yoga means Karma Yoga or Nishkama Karma Yoga. Understand correctly and do it accordingly. Krupanaha Phalahetavaha. Krupanaha Phalahetavaha. Krupana means those incompetent people, ordinary people, worldly people antartha. People who are selfish antartha. People who expect reward and results ಅಂತಾರ್ಥ. ಕೃಪಣ ಅಂತಂದ್ರೆ ಪ್ರಾಪಂಚಿಕರು, ಲೌಕಿಕರು, ಕೇವಲ ಆಸೆಯಿಂದ ಕರ್ಮಗಳನ್ನು ಮಾಡತಕ್ಕಂಥವರು, ಇಂತಹದೇ ಫಲ ನನಗೆ ಸಿಗಬೇಕು ಅನ್ನೋ ಸ್ವಾರ್ಥ ಬುದ್ಧಿಯಿಂದ ಮಾತ್ರ ಕರ್ಮಗಳನ್ನು ಮಾಡತಕ್ಕಂಥವರು ಕೃಪಣರು. ಕೃಪಣ ಮೀನ್ಸ್ ವರ್ಲ್ಡ್ಲಿ ಪೀಪಲ್, ಅಜ್ಞಾನೀಸ್ ಅಂತ ಅರ್ಥ. ಫಲದ ನಿರೀಕ್ಷೆಯಿಂದ ಅವರು ಕರ್ಮ ಮಾಡ್ತಾ ಇದ್ದಾರೆ. With the idea that they should get the reward, they do the work, they do the karma. So they are called Phalahetavaha. Krupanaha Phalahetavaha. So they are real Ajnanis. Now, Ajnanis and Artha, 99.9% human population are Krupanaha. They are Krupanaha. They are selfish. They work only with the motive of getting a reward. ಕರ್ಮಯೋಗಿಗಳಲ್ಲ, ನಿಷ್ಕಾಮ ಕರ್ಮಯೋಗಿಗಳಲ್ಲ, ಕೇವಲ ಕರ್ಮಿಗಳು ಅಂತ ಹೇಳ್ತಾ ಇದ್ದೇನೆ ಭಗವಂತ. ದೇ ಆರ್ ಸಿಂಪ್ಲಿ ಕಾಲ್ಡ್ ಕರ್ಮೀಸ್ ಆರ್ ಕಾಮಕರ್ಮೀಸ್ ಆರ್ ಕಾಮಕಾಮೀಸ್. ಕೃಪಣ ಅಂದ್ರೆ ಅದೇ ಅರ್ಥ. ಅದರಿಂದ ಭಗವಂತ ಏನು ಹೇಳ್ತಾ ಇದ್ದಾನೆ? ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್. ಬುದ್ಧಿಯೋಗಾತ್ ಅಂದ್ರೆ ಬುದ್ಧಿಯೋಗಕ್ಕೆ ಹೋಲಿಸಿದರೆ, ಬುದ್ಧಿಯೋಗಕ್ಕೆ ಹೋಲಿಸಿದರೆ ಅಂದರೆ ಕರ್ಮಯೋಗಕ್ಕೆ ಹೋಲಿಸಿದರೆ, ವೆನ್ ಯು ಕಂಪೇರ್ ಟು ದಿ ಕರ್ಮಯೋಗ, ದ ರಿಯಲ್ ಕರ್ಮಯೋಗ ಆರ್ ನಿಷ್ಕಾಮ ಕರ್ಮಯೋಗ, ಅವರಂ ಕರ್ಮ ದೂರೇಣ. ಈ ಕರ್ಮ ಅಂದ್ರೆ ಯಾವುದು? ಸಕಾಮ ಕರ್ಮ. ದೂರೇಣ ಅವರಂ ಹಿ, ಬಹಳ ದೂರವಾಗಿದೆ. ಕಾಮನೆಯಿಂದ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿಯಿಂದ ಅಥವಾ ಸ್ವಾರ್ಥ ದೃಷ್ಟಿಯಿಂದ ನಾವೇನು ಕೆಲಸ ಮಾಡ್ತೇವೆ, ಇವೆಲ್ಲ ಸಾಧಾರಣ ಕರ್ಮಗಳು. ಈ ಸಾಧಾರಣ ಕರ್ಮಗಳು ಬುದ್ಧಿಯೋಗಕ್ಕೆ ಹೋಲಿಸಿದ್ರೆ ತುಂಬಾ ದೂರ, ಅಜಗಜಾಂತರ ವ್ಯತ್ಯಾಸ. ಆಲ್ ಅವರ್ ಕಾಮ್ಯ ಕರ್ಮಾಸ್ ನೋ ವೇ ಕಮ್ ನಿಯರ್ ದಿ ನಿಷ್ಕಾಮ ಕರ್ಮ ಅಂತ ಅರ್ಥ. ದೇ ಆರ್ ನೋ ವೇ ಕ್ಯಾನ್ ಬಿ ಕಂಪೇರ್ ಟು ನಿಷ್ಕಾಮ ಕರ್ಮ. ಆಲ್ ಅವರ್ ಅದರ್ ಕರ್ಮಾಸ್ ವಿತ್ ಸೆಲ್ಫಿಶ್ ಮೋಟಿವ್, ಆಲ್ ಅವರ್ ಆಕ್ಷನ್ಸ್ with selfish motive, with a desired result, with expectation, result oriented when we do, all such karmas cannot come nearer Buddhi Yoga or cannot come really nearer Karma Yoga, karmas of Karma Yoga, what is classified as Karma Yoga. So there is a difference. ನಾವು ಆಸೆಯಿಂದ, ಸ್ವಾರ್ಥ ದೃಷ್ಟಿಯಿಂದ ಇಂತಹದೇ ಫಲ ಸಿಗಬೇಕು ಅಂತ ನಾವೇನು ಮಾಡ್ತಾ ಇದ್ದೇವಲ್ಲ, ಶರೀರ ಭಾವದಿಂದ ಮಾಡ್ತಾ ಇದ್ದೇವಲ್ಲ, ನಾನು ಮಾಡ್ತಾ ಇದ್ದೇನೆ ಅಂತ ಮಾಡ್ತಾ ಇದ್ದೇನಲ್ಲ, ಅದು ಯಾವುದು ಕರ್ಮಯೋಗ ಅಲ್ಲಪ್ಪ. ನಥಿಂಗ್ ಟು ಡೂ ವಿತ್ ದ ಕರ್ಮಯೋಗ. ಯು ಆರ್ ಡೂಯಿಂಗ್ ಇಟ್ ಫ್ರಮ್ ದ ಐಡೆಂಟಿಫಿಕೇಶನ್ ಆಫ್ ದ ಬಾಡಿ. ಯು ಐಡೆಂಟಿಫೈಯಿಂಗ್ ವಿತ್ ದ ಬಾಡಿ. ಸೊ ಯು ಥಿಂಕ್ ದಟ್ ಯು ಆರ್ ದ ಡೂಯರ್. ಸೊ ಯು ವಿಲ್ ಬಿ ಎಂಜಾಯಿಂಗ್ ದ ಫ್ರೂಟ್ಸ್ ಆರ್ ದ ರಿವಾರ್ಡ್ಸ್ ಆರ್ ದಿ ಬೆನಿಫಿಟ್ಸ್, ವಾಟ್ ಎವರ್ ಇಟ್ ಇಸ್. ಕರ್ತೃತ್ವ ಭೋಕ್ತೃತ್ವ ಇದ್ದಲ್ಲಿ ಬಂಧನ ಉಂಟಾಗತ್ತೆ, ಬಿಡುಗಡೆ ಬರೋಲ್ಲ. ವೆನ್ ಯು ಐಡೆಂಟಿಫೈ ವಿತ್ ಯುವರ್ ಬಾಡಿ ಅಂಡ್ ಡೂ ದ ವರ್ಕ್, ದೆನ್ ದೇರ್ ಇಸ್ ಆಲ್ವೇಸ್ ಬಾಂಡೇಜ್, ನೋ ಲಿಬರೇಷನ್, ಅಗೇನ್ ಪುನರ್ಜನ್ಮ. ಸೊ ಇಟ್ ಕಂಟಿನ್ಯೂಸ್. ದಟ್ ಇಸ್ ಅ ಪಾಯಿಂಟ್ ಲಾರ್ಡ್ ಈಸ್ ಹಿಂಟಿಂಗ್. ದೂರೇಣ ಹಿ ಅವರಂ ಕರ್ಮ ಬುದ್ಧಿ ಯೋಗ ಧನಂಜಯ. ಸೊ ಬುದ್ಧೌ ಶರಣಂ ಅನ್ವಿಚ್ಛ ಕೃಪಣ ಫಲಹೇತುವ. ಸೊ ದೋಸ್ ಪೀಪಲ್, ಆರ್ಡಿನರಿ ಕರ್ಮ, so they are expecting results, so they end up with cycle of life and death. Always they are caught up in samsara.
ದೇ ಕ್ಯಾನ್ ನೆವರ್ ಕ್ರಾಸ್ ಓವರ್ ಫ್ರಮ್ ದಿ ಸಂಸಾರ. ಅಂದರೆ ಸ್ವಾರ್ಥ ಬುದ್ಧಿಯಿಂದ ಅಥವಾ ಆಸೆಯಿಂದ ಇಂತಹದೇ ಫಲ ಸಿಗಬೇಕು ಅನ್ನೋ ಆಸೆಯಿಂದ ನಾವೇನು ಕೆಲಸ ಮಾಡ್ತಾ ಇದ್ದೇವಲ್ಲ, ನಮಗೆ ಮೋಕ್ಷ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಸಂಕಲ್ಪದಿಂದ ಪರಮಾತ್ಮನಿಗೋಸ್ಕರ ಕೇವಲ ಈಶ್ವರ ಪ್ರೀತ್ಯರ್ಥವಾಗಿ ಈ ಕೆಲಸಗಳು ಪರಮಾತ್ಮ ನನ್ನಿಂದ ಮಾಡಿಸ್ತಾ ಇದ್ದಾನೆ, ಫಲ ಏನಾದರೂ ಬರಲಿ ಅದಾಗ ಅವನಿಗೆ ಬಿಟ್ಟಿದ್ದು, ನನಗಲ್ಲ. ಈ ಕರ್ಮದ ಫಲ ಏನಾದರೂ ಆಗಲಿ ಅದು ಅವನಿಗೆ ಸಂಬಂಧಪಟ್ಟಿದ್ದು, ನನಗಲ್ಲ ಅನ್ನೋ ಭಾವದಿಂದ ನಾನು ಮಾಡಿದರೆ, ಕರ್ತೃತ್ವ ಭೋಕ್ತೃತ್ವದ ಅಭಿಮಾನ ಇಲ್ಲದೆ ನಾನು ಮಾಡಿದರೆ, ಶರೀರ ಭಾವ ಇಲ್ಲದೆ ಕೆಲಸವನ್ನು ಮಾಡಿದರೆ ಅದು ನಿಜವಾದ ಕರ್ಮಯೋಗ ಆಗುತ್ತೆ. ನೀನು ಅಂತಹ ಕರ್ಮಯೋಗವನ್ನು ಮಾಡು ಅರ್ಜುನ, ಸಾಧಾರಣ ಕರ್ಮಗಳನ್ನು ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇಲ್ಲಿಗೆ ಗುರುಗಳ ಸಂಕಲ್ಪ. ಇವತ್ತಿನ ವ್ಯಾಖ್ಯಾನ ಮುಗಿತಾ ಇದೆ. ಪ್ರಾರ್ಥನಾ ಶ್ಲೋಕದೊಂದಿಗೆ ಇವತ್ತಿನ ವ್ಯಾಖ್ಯಾನ ಮುಗಿಯುತ್ತೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಹರಿ ಓಂ.